ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ ಬಾಯಲ್ಲಿ ಮಾಂಗಲ್ಯ ಕುರಿತು ಹೊರಬಂದ ಹೇಳಿಕೆ ವೈಯಕ್ತಿಕವಾಗಿ ಬೇಸರ ತರಿಸಿದೆ. ರಾಹುಲ್ ಗಾಂಧಿಯವರು ಪ್ರಧಾನಿಯಾಗಲಿದ್ದು ನನಗೆ ಮತ ನೀಡಿ ಲೋಕಸಭೆಗೆ ಕಳಿಸಿ ಎಂದು ಮನವಿ ಮಾಡಿದ ಗೀತಾ ಶಿವರಾಜ್ಕುಮಾರ್. ಕುಮಾರ್ ಪಕ್ಕದ ಬಂಗಾರಪ್ಪ ಹೆಸರು ತೆಗೆದರೆ ನಾಯಿಪಾಡು. ನಾನು ಬಂಗಾರಪ್ಪ ಅಲ್ಲ, ಅವರ ಶಿಷ್ಯ ಹೌದು ಎಂದು ಕುಮಾರ್ ಬಂಗಾರಪ್ಪಗೆ ಟಾಂಗ್ ಕೊಟ್ಟ ಬೇಳೂರು. ಗೀತಾ ಶಿವರಾಜ್ಕುಮಾರ್ ಅವರನ್ನು ಗೆಲ್ಲಿಸಲು ಚಿತ್ರನಟರಾದ ದುನಿಯಾ ವಿಜಯ ರಾಘವೇಂದ್ರ ಕಾಂಗ್ರೆಸ್ ಮುಖಂಡ ಇಂದುಧರ್ ಗೌಡ ಮನವಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಬಿವೈ ರಾಘವೇಂದ್ರ ಅವರನ್ನು ಬೆಂಬಲಿಸಿ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮೀಸಲಿಟ್ಟ ಹಣ ಕಾಂಗ್ರೆಸ್ ಗ್ಯಾರಂಟಿಗೆ ವಿನಿಯೋಗಿಸಿದೆ ಎಂದ ಬರ್ಮಪ್ಪ ಮತ್ತು ನಾಗರತ್ನ. ಈಗ ಸುದ್ದಿಯ ವಿವರ. ಪ್ರಧಾನಮಂತ್ರಿ ಬಾಯಲ್ಲಿ ಮಾಂಗಲ್ಯ ಸರ ಕುರಿತು ಹೊರಬಂದ ಹೇಳಿಕೆ ವೈಯಕ್ತಿಕವಾಗಿ ನನಗೆ ಬೇಸರ ತರಿಸಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ತಿಳಿಸಿದರು. ಸಾಗರ ತಾಲೂಕಿನ ಆವಿನಹಳ್ಳಿಯಲ್ಲಿ ಬುಧವಾರ ಆಯೋಜಿಸಿದ್ದ ಕಾಂಗ್ರೆಸ್ ಪ್ರಚಾರ ಸಭೆ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಕಲರ್ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಧನ್ಯವಾದಗಳು. ಸ್ವಲ್ಪ ತಡ ಆಗಿದೆ, ಕ್ಷಮಿಸಿ. ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ಮತ್ತು ಗಣ್ಯರಿಗೆ ನನ್ನ ನಮಸ್ಕಾರ. ವಿಜಯ್ ಅವರು ನಮಗೋಸ್ಕರ ನಿಮ್ಮ 3 ದಿವಸದಿಂದ ಇಲ್ಲೇ ಇದ್ದು ನಮ್ಮ ಜೊತೆಗೆ ಇನ್ನು ನನ್ನ ಮಗನ ಸಮಾನ ವಿಜಯ ರಾಘವೇಂದ್ರ ಅವರು ಕೂಡ ಇವತ್ತು ಬಂದಿದ್ದಾರೆ. ತುಂಬ ಬ್ಯುಸಿ ಆಗಿದ್ರು, ಅದರಲ್ಲೂ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಇನ್ನು ಕಳೆದ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ನಮ್ಮ ಪಕ್ಷ ನಿಮ್ಮ ಮುಂದೆ 5 ಯೋಜನೆ ಇರೋ ಒಂದು ಗ್ಯಾರಂಟಿ ಕಾರ್ಡ್ನ ತಂದಿತ್ತು. ಅದರಲ್ಲಿ 5 ಯೋಜನೆಗಳಿತ್ತು. ಅದರಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಅದನ್ನೆಲ್ಲ ನಿಮಗೆ ತಲುಪಿಸಿದ್ವಿ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ನಮ್ಮ ಪಕ್ಷ ಗೆಲ್ತು, ನಮ್ಮ ಪಕ್ಷ ಗೌರ್ಮೆಂಟ್ ಕೂಡ ಫಾರ್ಮ್ ಮಾಡಾಯಿತು. ಎಲ್ಲನೂ ಒಂದು 4-5 ತಿಂಗಳೊಳಗೆ ಎಲ್ಲವೂ ಅನುಷ್ಠಾನಕ್ಕೂ ಕೂಡ ಬಂದಾಯಿತು. ಈಗ ಅಕ್ಕಿ ಮತ್ತು ಅದರ 5 kg ಅಕ್ಕಿ ದುಡ್ಡು ನಿಮ್ಮ ಮನೆಗೆ ಬರುತ್ತೆ, 2,000 ರೂಪಾಯಿ ಬರುತ್ತೆ, 200 ಯೂನಿಟ್ ಎಲೆಕ್ಟ್ರಿಸಿಟಿ ಫ್ರೀ ಇದೆ. ಆಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಾದರೂ ಬಸ್ಸಲ್ಲಿ ಫ್ರೀಯಾಗಿ ಹೋಗಿ ಬರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ತಂದಿದ್ದಾರೆ. ಅದ್ರ ಜೊತೆಗೆ ಇವಾಗ ಮತ್ತೊಂದು ಕಾರ್ಡ್ ಬಂದಿದೆ. ಅದು ನಮ್ಮ ರಾಷ್ಟ್ರ ನಾಯಕರಿಂದ ಬಂದಿದೆ. ಅದರಲ್ಲಿ ನಮ್ಮ ಕಳೆದ ವರ್ಷಗಳಲ್ಲಿ ನಾವು ಸುಮಾರು ರೈತರನ್ನ ಸಾಲದ ಬಾಧೆಯಿಂದ ಕಳ್ಕೊಂಡು ಅವರ ಪರವಾಗಿ ಪೂರ್ತಿ ಸಾಲ ಮನ್ನಾ ಒಂದು ಕೃಷಿ ಸಾಲ ಮನ್ನಾ ಅಂತ ಒಂದು ಹೊಸ ಯೋಜನೆ ಬರ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಮತ್ತು ಯುವಕರಿಗೆ 1 ಲಕ್ಷ ರೂಪಾಯಿ, ಈ ಥರ ಹಲವಾರು ಯೋಜನೆಗಳಿದೆ. ಆಮೇಲೆ ಇದು ಇನ್ಶೂರೆನ್ಸ್ ಕೂಡ ಈಗ 25 ಲಕ್ಷಕ್ಕೆ ಏರಿಸಿತ್ತು. ನೀವೆಲ್ಲ ನಮ್ಮನ್ನೆಲ್ಲ ಆರಿಸಿ ಎಷ್ಟು ಜನನ ಕಳಿಸಿರೋ ಅಷ್ಟು ಒಳ್ಳೆಯದು. ಅವಾಗ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಅಲ್ಲಿ ಪ್ರಧಾನಮಂತ್ರಿಗಳಾಗ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಒಂದು ಪಂಚಾಯತಿಗೆ ಸುಮಾರು 40ರಿಂದ 50 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೆ ಒಂದೇ ಒಂದು ಹಗರಣ ಇಲ್ಲದ ಪಕ್ಷ ನಮ್ಮದು, ಗೌರ್ಮೆಂಟ್ ನಮ್ಮದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದೂ ಮಧ್ಯವರ್ತಿಗಳಿಲ್ಲದೆ ನಿಮಗೆ ಡೈರೆಕ್ಟಾಗಿ ಬರುತ್ತೆ, ದುಡ್ಡಾಗಲಿ ಅಕ್ಕಿ ಆಗಲಿ ಎಲ್ಲ ಕೂಡ. ಸೊ ನಮ್ಮ ಪಕ್ಷದ ಸರ್ಕಾರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನನ್ನ ತಂದೆ ಬಂಗಾರಪ್ಪ ಸುಮಾರು ಈಗ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಆದರೂ ಪಂಪ್ ಸೆಟ್ಗಳಿಗೆ ನಮ್ಮ ತಂದೆ ವಿದ್ಯುತ್ ಫ್ರೀಯಾಗಿ ಕೊಟ್ಟಿದ್ದು ಸುಮಾರು 33 ವರ್ಷಗಳ ಹಿಂದೆ. ಅದು ಇಲ್ಲಿವರೆಗೂ ಸತತವಾಗಿ ಅದು ನಡ್ಕೊಂಡು ಬರ್ತಾ ಇದೆ. ಇನ್ನು ಗ್ರಾಮೀಣ ಕೃಪಾ ಅಂತ ನಮ್ಮ ಹಳ್ಳಿಯ ಮಕ್ಕಳಿಗೆ ಸೌಲಭ್ಯ ಕಡಿಮೆ ಅಂತ ಇಲ್ಲಿ 15% ಮಾರ್ಕ್ಸ್ ಹೆಚ್ಚಾಗಿ ಕೊಟ್ಟರು. ಅದರಲ್ಲಿ ಬೆಳೆದು ದೊಡ್ಡವರಾಗಿರೋರನ್ನ, ಉದ್ಯೋಗದಲ್ಲಿರೋರನ್ನ ನಾನು ತುಂಬ ಜನ ಮೀಟ್ ಮಾಡಿದ್ದೀನಿ. ಇನ್ನು ಆಶ್ರಯದಲ್ಲಿ ಸೈಟ್ಗಳನ್ನ ಕೊಟ್ಟು ವೀರಪ್ಪ ಮೊಯ್ಲಿಯರು ನಮ್ಮ ಜೊತೆಗೆ ಮೊನ್ನೆ ಇದ್ದಾಗ ಪ್ರೆಸ್ ಮೀಟಲ್ಲಿ ಅವರು ಕೂಡ ಹೇಳ್ತಾ ಇದ್ರು, ನನಗಿಂತ ಹೆಚ್ಚಾಗಿ ಆಶ್ರಯ ಮನೆಗಳನ್ನ ಬಂಗಾರಪ್ಪ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ದೇವಸ್ಥಾನಗಳು 1-2 ಅಲ್ಲ, 21,000 ದೇವಸ್ಥಾನಗಳು, ಚಿಕ್ಕ ಪುಟ್ಟ ಗುಡಿಗಳು ಕೂಡ ಜೀರ್ಣೋದ್ಧಾರ ಆಗಿ ಬಣ್ಣ ಕಂಡು ಒಂದು ದೀಪ ಹಚ್ಚೋತಾರೆ. ಇನ್ನು ನಮ್ಮ ತಂದೆಯವರು ಮಾಡಿದ್ದು ಹಲವಾರು. ನಮ್ಮ ತಂದೆ ಮೊದಲ ಬಾರಿ MLA ಆದಾಗ ನನಗೆ 2-3 ವರ್ಷ ಇರ್ಬೋದು ಅಷ್ಟೇ. ಅದೇ ಇದರಲ್ಲಿ ನಾವೆಲ್ಲ ಬೆಳೆದಿದ್ದು. ನಮ್ಮ ತಂದೆ ಯಾವಾಗಲೂ ಹೆಲ್ಪ್ ಮಾಡೋದು ಬಡವರಿಗೆ. ಆಮೇಲೆ ರೈತರು ನಮ್ಮ ಮನೆ ಹತ್ರ ಯಾವಾಗಲೂ ಇರ್ತಾರೆ. ಅವ್ರು ಲಾಯರ್ ಕೂಡ.
ಅದರಿಂದ ಎಲ್ಲ ಕೇಸ್ಗಳನ್ನು ಫ್ರೀಯಾಗಿ ಕೂಡ ಮಾಡಿಕೊಡ್ತಾ ಇದ್ದಾರೆ ಮೊದಲಿಂದಲೂ. ಅದೇ ವಾತಾವರಣದಲ್ಲಿ ಬೆಳೆದು ನನಗೂ ಕೂಡ ಬುದ್ಧಿ ಬಂದ ಮೇಲೆ 10, 11, 12 ಹಂಗೆ ಆಗ್ತದೆ. ನನಗೂ ನಮ್ಮ ತಂದೆ ಥರ ಏನಾದ್ರು ಮಾಡಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು. ಈಗ ಅದೇ ಟೈಮಲ್ಲಿ ಈಗ ನಮ್ಮ ಅತ್ತೆಯವರು ಸುಮಾರು 2000 ಶಕ್ತಿಧಾಮ ಅಂತ ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ಕಷ್ಟದಲ್ಲಿರೋ ಹೆಣ್ಮಕ್ಳಿಗಂತ ಅದನ್ನ ಓಪನ್ ಮಾಡಿದ್ರು. ಅಲ್ಲಿ ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಒಬ್ಬರು ಗರ್ಭಿಣಿ ಮಹಿಳೆನ ರಾತ್ರಿ 10-11 ಗಂಟೆಲಿ ಯಾರೋ ಬಂದು ಬಿಟ್ಟು ಹೋಗ್ಬಿಟ್ಟಿದ್ರು. ಬೆಳಗ್ಗೆ 6 ಗಂಟೆ ವೇಳೆಗೆ ಅಲ್ಲಿ ಅವ್ರಿಗೆ ಮಗು ಆಗಿತ್ತು. ಆ ಥರ ತುಂಬ ಜನ ಅಲ್ಲಿ ನಮ್ಮ ಕಡೆಯಿಂದನೂ ಕೌನ್ಸಿಲಿಂಗ್ ಆಗುತ್ತೆ, ಗೌರ್ಮೆಂಟಿಂದನೂ ಆಗುತ್ತೆ. ಅದರಲ್ಲಿ ಹೊಸ ಜೀವನ ಕಟ್ಕೊಂಡು 4,000 ಮಹಿಳೆಯರು ನಮ್ಮ ಮನೇಲಿ ಎಷ್ಟು ನಾಯಿ ಇದೆ, ಅವ್ರ ಮನೇಲಿ ನಾಯಿ ಬೇರೆ ಎಲ್ಲ ನಾಯಿಗಳಿಲ್ವ ಅವ್ರಿಗೆ. ನಮ್ಮ ಮನೇಲಿ ಆ ಮರಿದೆ ಒಂದು ಚಿಕ್ಕದಿದೆ ಅಷ್ಟೇ ಈಗ. ಆಮೇಲೆ ಇಲ್ಲೆಲ್ಲರೂ ನಾನು ಬಂದರೆ ನೀವೆಲ್ಲ ಈಗ ಕೊಡಲ್ವಾ? ನನಗೆ ಕೊಡ್ತೀರ ತಾನೆ? ನನಗೆ ಜಾಗ ಕೊಡ್ತೀರಾ ಇಲ್ವಾ? ಹಾಂ ಅಷ್ಟೇ. ಕುಡ್ದೂರಲ್ಲೂ ಮನೆ ಇದೆ, ಶಿವಮೊಗ್ಗದಲ್ಲೂ ಮನೆ ಇದೆ, ಅದರದ್ದೆಲ್ಲ ಏನೂ ತೊಂದರೆ ಇಲ್ಲ ನನಗೆ. ಆಮೇಲೆ ಕಳೆದ ಒಂದು ವಾರದ ಹಿಂದೆ ಶಕಿಲಿ ಕುಂಕುಮ ಸ್ವಲ್ಪ ಇದಾಗಿದ್ದನ್ನ ಸರಿ ಮಾಡಬೇಕಾದ್ರೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ನಾನೇನು ಹೇಳ್ತೀನಿ ಅಂದರೆ ಅವ್ರು ಯಾರು ನನಗೆ ಹೇಳ್ಕೊಡೋಕ್ಕೆ? ನಾನು ಅವ್ರ ಮಾತು ಯಾರು ಕೇಳಬೇಕು? ಗೀತಾ ಶಿವರಾಜ್ ಕುಮಾರ್ ಕ್ಷಮೆ ಕೇಳಬೇಕು ಅಂತಂದರೆ ನಾನು ಅವ್ರು ಯಾಕೆ ಕ್ಷಮೆ ಕೇಳಬೇಕು? ಇದೊಳ್ಳೆ ಕಥೆ ಆಯ್ತು. ಅವ್ರ ಮನೇಲಿ ಹೆಣ್ಮಕ್ಳಿಲ್ವ? ಅವ್ರು ಬೆವರದಿಲ್ವ? ಅವರೆಲ್ಲ ಹಾಗೆ ಇರ್ತಾರೆ ಅವರೆಲ್ಲ. ಆಮೇಲೆ ನೀವೆಲ್ಲ ಹೇಳಬೇಕು, ಅದು ನಾನು ಕೇಳ್ತೀನಿ. ಏನಾಗ್ಬೇಕು ಹೇಳಿ, ನಾನು ಅದನ್ನ ಮಾಡ್ತೀನಿ, ನಿಮ್ಮ ಜೊತೆಗಿರ್ತೀನಿ. ಅವ್ರ ಮಾತೆಲ್ಲ ಕೇಳಬೇಕಾದ್ದು ಸರಿಲ್ಲ. ಫಸ್ಟಿಗೆ ಅವ್ರು ಎಲ್ಲಿದ್ದಾರೆ, ಯಾವ ಪಕ್ಷದಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ನಮ್ಮ ಪ್ರಧಾನಿಗಳು ತುಂಬ ದೊಡ್ಡವರು, ನಾನು ಅವ್ರ ಬಗ್ಗೆ ಅಷ್ಟು ಮಾತಾಡಬಾರ್ದು. ಆದ್ರೂ ಮಂಗಳಸೂತ್ರ ಅನ್ನೋದು ನಮಗೆಲ್ಲ ಭಾಳ ಸೆನ್ಸಿಟಿವ್ ಮ್ಯಾಟರ್. ಅದು ನಮಗೆ ಅದನ್ನು ತೆಗೆದುಕೊಟ್ಟು ಬಿಡ್ತಾರಲ್ಲ ಅವ್ರ ಪ್ರಧಾನಿಗಳಿಗೆ ಅದು ತಕ್ಕದಲ್ಲ. ಅವ್ರ ಬಾಯಲ್ಲಿ ಅಂಥ ಮಾತುಗಳು ಬರಬಾರ್ದಾಗಿತ್ತು ಅಂತ ಇದು ನನ್ನ ಅನಿಸಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ರೈತರಿಗೆ ಹಲವಾರು ಪ್ರಾಬ್ಲಮ್ಗಳಿದೆ. ಅದರಲ್ಲಿ ಬೆಂಬಲ ಬೆಲೆ, ಮಧ್ಯವರ್ತಿಗಳೆಲ್ಲದ ಬೆಂಬಲ ಬೆಲೆ ಬಗ್ಗೆ ಆಗಲೇ ರಾಷ್ಟ್ರ ಇದರಿಂದ ಗ್ಯಾರಂಟಿ ಕಾರ್ಡ್ ಬಂದಿದೆ, ಅದರಲ್ಲಿ ಕೂಡ ಇದೆ. ಸೊ ಮತ್ತೆ ಜೊತೆಗೆ ಸಾಲ ಮನ್ನಾ, ಕೃಷಿ ಸಾಲ ಪೂರ್ತಿ ಮನ್ನಾ, ಅದ್ರ ಬಗ್ಗೆನೂ ಇದೆ. ಇನ್ನು ನಾನು ನಿಮ್ಮೆಲ್ಲರ ಸಹಕಾರ ಕೇಳ್ತಾ ಇದ್ದೆ. ನನಗೆ ಒಂದು ಬಾರಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ, ಕನ್ನಡಕ ಹಾಕೊಳ್ತಾರೆ ಬಗಾರ ಅಂತ ಹೇಳ್ತಿದ್ದೆ. ಕುಮಾರ್ ಬಗಾರಪ್ಪರು ಮೊನ್ನೆ ಕನ್ನಡಕದ ಬಗ್ಗೆ ನಾನು ಕನ್ನಡಕದ ಬಗ್ಗೆ ಭಾರಿ ಚರ್ಚೆ ಕಂಡ್ರ, ಇಡೀ ರಾಜ್ಯದಲ್ಲಿ ಚರ್ಚೆ. ಅದು ಏನು ನನ್ನ ಕನ್ನಡಕದ ಮೇಲೆ ಅಷ್ಟು ಪ್ರೀತಿ ಅವರಿಗೆ? ವಿಜಯಣ್ಣ ನೀವೇ ಹೇಳ್ಬೇಕು. ರಾಜ್ಯದ ಜನ ಹೇಳ್ತಾರೆ ಕನ್ನಡಕದ ಬಗ್ಗೆ, ಗೋಪಾಲಕೃಷ್ಣ ಬೇಳೂರು ಕನ್ನಡಕ. ಕುಮಾರ್ ಬಂಗಾರಪ್ಪರು ಹೇಳಿದ್ರಂತೆ, ಗೋಪಾಲಕೃಷ್ಣ ಕನ್ನಡಕ ಬಗ್ಗೆ ಹೇಳಿದ ಬಗ್ಗೆ ನಾವು ಚರ್ಚೆ ಮಾಡೋದಲ್ಲ. ಕನ್ನಡಕ ಹಾಕ್ತಕ್ಷಣ ಬಂಗಾರಪ್ಪ ಆಗಲ್ಲ ಅಂತ ಹೇಳಿದ್ರು. ಕನ್ನಡಕ ಹಾಕ್ತಕ್ಷಣ ಬಂಗಾರಪ್ಪ ಆಗಲ್ಲ, ಬಂಗಾರಪ್ಪನ ಶಿಷ್ಯ ಆಗ್ತಾನೆ ಗೋಪಾಲಕೃಷ್ಣ ಬೇಳೂರು ಅಂತ ಹೇಳಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಬಗ್ಗೆ ಮಾತಾಡಿದ್ದಾರೆ. ಆ ಎಮ್ಮ ಗ್ರಾಮ ಪಂಚಾಯತ್ ಗೆಲ್ಲಲ್ಲ ಅಂತ ಹೇಳಿದ್ದಾರೆ. ಕುಮಾರ್ ಬಂಗಾರಪ್ಪನವರೇ, ನೀವು ಬರೀ ಆ ಕುಮಾರ್ ಅಂತ ಹಿಡ್ಕೊಳ್ಳಿ, ಬಂಗಾರಪ್ಪ ಅಂತ ಹೆಸರು ಕಿತ್ಕೊಂಡ್ರೆ ನೀನು ನಾಯಿ ಪಾಡಾಗ್ಬಿಡ್ತೀನಿ, ನೆನ್ಬಿಡ್ತೀನಿ, ನಾಯಿ ಪಾಡಾಗ್ಬಿಡ್ತೀನಿ. ನೀನು ಯಾರು ಕೇರ್ ಮಾಡಲ್ಲ. ನಿನಗೆ ಆ ತಾಕತ್ತಿಲ್ಲ ಕಣ. ನಿನಗೆ ನಮ್ಮ ಬಗ್ಗೆ ಮಾತಾಡ್ತೀಯ, ಇವ್ರ ಬಗ್ಗೆ ಹೇಳ್ತೀಯ ನೀನು. ನಿಮ್ಮ ತಂದೆ ಶವ ಮುಟ್ಟಕ್ಕಾಗಿಲ್ಲ ನಿನ್ನ ಹತ್ರ. ನಿಮ್ಮ ತಂದೆಯ ಪಾರ್ಥಿವ ಶರೀರ ಹೊತ್ತಿದ್ರೆ ಅದು ಗೋಪಾಲಕೃಷ್ಣ ಬೇಳೂರು ಹೊತ್ತಿದ್ದಾರೆ, ಅವತ್ತು ನೀವು ಹೊತ್ತಿಲ್ಲ. ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ. ಇಂಥ ಶಿವರಾಜ್ ಕುಮಾರ್ ಮಾತಾಡ್ತೀಯ. ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ್ ಬಂಗಾರಪ್ಪ, ನೆನಪಿಡ್ಕೋಬೇಕು. ಇಂಥ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ. ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ. ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ, ಈಗ ನೀನ್ ಬಾಲ ಬಿಚ್ಚುತ್ತಾ ಇದ್ದೀಯಾ. ನನಗೆ ಯಾರು ಬೇಕಾಗಿಲ್ಲ. ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ, ಮತ್ತಾರು ನನಗೆ ಬೇಕಾಗಿಲ್ಲ. ನೆನಪಿಡ್ಕೊಳ್ಳಿ, ನೀವೇ ನಮಗೆ ದೇವರಿದ್ದಂಗೆ ನನಗೆ ಆಶೀರ್ವಾದ ಮಾಡಿದಂತವ್ರು. ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ಬಂಧುಗಳೇ. ಒಂದ್ ಸರಿ ಎಲ್ಲರೂ ನೋಡಾಯ್ತು, ರಾಘವೇಂದ್ರ ಗಿರಿಗೇಂದ್ರ 3 ಸರಿ ನೋಡಾಯ್ತು. ಒಂದ್ ಸರಿ ಗೀತಾ ಶಿವರಾಜ್ ಕುಮಾರ್ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡಿಕೊಡ್ಬೇಕು. ನಿಮ್ಮ ಅಮೂಲ್ಯವಾದ ಮತವನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಗೀತಾ ಶಿವರಾಜ್ ಕುಮಾರಿಗೆ ನಾವು ಸಾಕಾರ ಕೊಡಬೇಕಂತ ತಮ್ಮಲ್ಲಿ ಕೈ ಮುಗಿತಾ ನಾನು 2 ಮಾತುಗಳನ್ನ ಇಲ್ಲಿ
ಇವತ್ತು ಬಡವನಿಗೆ ಇವತ್ತು ಇಲ್ಲ, ಕೊರತೆ ಇದೆ. ಡ್ಯಾಮಲ್ಲಿ ನೀರಿಲ್ಲ, ಬೋರ್ವೆಲ್ ನೀರು ಕೊರತೆ ಇದೆ. ಆದ್ರೂ ಸಹ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಟ್ಯಾಂಕರ್ ಹೊಡೆಯಕ್ಕೂ ಅವಕಾಶ ಇದೆ. ಈ ವರ್ಷ ಒಂದ್ ವರ್ಷ ಕೈ ಮುಗಿತೀನಿ, ಹಂಡೆ ಸ್ನಾನ ಮಾಡೋರು ಯಾರು ಇದ್ರೆ ನೆನೆಸ್ಬಿಡ್ರಪ್ಪ, ದಯವಿಟ್ಟು ಹೇಳ್ತೀನಿ. ಯಾರು ಮನೇಲಿ ಹಂಡೆ ಏನಾರು ಕಾಯಿಸಿದ್ರಿ, ಪೊಲೀಸ್ ಯಾರು ಇದಾರನ ಅವ್ರು ಹೇಳ್ಬಿಡ್ರ, ಅಪ್ಪ ಕೈ ಮುಗಿತೀನಿ ಗಡುವ. ಈ ವರ್ಷ ಮುಂದಿನ ವರ್ಷದ ಬರ್ದಿಡ್ಕೊಳ್ಳಿ, ಹಕ್ಕರೆ ಹತ್ರ ಗುಬ್ಬಗೋಡ್ ಹತ್ರ ಸರಾವತಿ ನದಿ ನೀರು ತರ್ತಾ ಇದ್ದೀನಿ. 127 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೆ. 127 ಕೋಟಿ ರೂಪಾಯಿ ಇದೆ. ಆ 127 ಕೋಟಿ ರೂಪಾಯಿಯಲ್ಲಿ ಈಗಾಗಲೇ ಟ್ಯಾಂಕ್ಸ್ ಎಲ್ಲ ರೆಡಿ ಆಗಿದೆ, ಫಿಲ್ಟರ್ ನೀರಾಗಿ ಬರುತ್ತೆ. ಬಹುಶಃ ಇನ್ನೊಂದು 6-7 ತಿಂಗಳಲ್ಲಿ ಇಲ್ಲಿವರೆಗೆ ಬಂದಿದೆ. ಇನ್ನೆಲ್ಲ ಪಂಚಾಯತಿಗೆ ಬರಬೇಕು. ಆ ನೀರು ಬಂದಾಗ ನಿಮಗೆ ಕನೆಕ್ಷನ್ ಕೊಡ್ತೀವಲ್ಲ, ಆವಾಗ ಎಷ್ಟು ಹಂಡೆ ಬೇಕಾದ್ರೂ ಸ್ನಾನ ಮಾಡಬಹುದು, ಅಷ್ಟು ಹಂಡೆ ನೀರು ಕೊಡುವಂತ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ ಈ ತಾಲೂಕಿನ ಜನರ ಮೂಲ ಸೌಕರ್ಯ ಕೊಡುವುದಕ್ಕೆ ಯಾರು ಹೆದರುವಂತ ಪ್ರಶ್ನೆ ಇಲ್ಲ. ಗೋಪಾಲ್ ಕೃಷ್ಣ ಬೇಳೂರು 2 ಸರಿ MLA ಆಗಿ ಮಾಡಿದ್ದೀನಿ, ಇದು 3ನೇ ಸರಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ತಾಲೂಕಿನ ಬಡವರ ಪರವಾಗಿ, ಜನರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋದೇ ನನ್ನ ಗುರಿ. ಯಾರೋ ಹಾಲಪ್ಪ ಹೇಳ್ತಿದ್ದಂತೆ ಅವ್ರು ಕೆಲಸ ಮಾಡಕ್ ಆಗಲ್ಲ ಅಂತ. ಹೋದ್ಸರಿ ಹೇಳಿದ್ದ, ನಾನ್ ರೋಡ್ ನೋಡೇ ಜನ ಓಟ್ ಕೊಡ್ತಾರೆ, ಅವ್ನು ರೋಡ್ ನೋಡೇ ಜನ ಓಟ್ ಕೊಟ್ಟಾರೆ. ಈ ಸರಿ ಎಷ್ಟ 100 ಮೀಟರ್, ಬರೀ 100 ಮೀಟರ್ ರೋಡ್ ಓಟ್ ಕೊಡ್ಬೇಕಂತ ಅವರಿಗೆ. ನಾನು ಕೆಲಸ ಮಾಡಲ್ಲ ಅಂತ. ಇಲ್ಲಿ ಯಾರೋ ಒಬ್ರು ಹೇಳಿದ್ರು, ಈ ರಾಜ್ಯದ ಈ ತಾಲೂಕಿನ ಜನರಿಗೆ ಹೆಂಡಿನ ಅಂಗಡಿ ಮಾಡಿ ಹಳ್ಳಿ ಹೆಂಡ ಕುಡಿಸಿದ್ರೆ ಹಾಲಪ್ಪ ಕೊಡಿಸಿದ್ದಾನೆ. ನಾನು ಬರೆದು ಕೊಡ್ತೀನಿ ಅಂತ ತಾಯಿದರೆ, ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಹೆಂಡಿನ ಅಂಗಡಿ ಮಾಡಕ್ ಬಿಡೋದು, ಇದು ಪ್ರಮಾಣ. ಅಂಗಡಿ ಮಾಡಕ್ ಬಿಡೋದಿಲ್ಲ, ನಾನು ಯಾವ ಅಂಗಡಿನೂ ಮಾಡಕ್ ಬಿಡೋದಿಲ್ಲ. ಯಾವನಾರು ಮಾಡಕ್ ಬಂದ್ರೆ ನಮ್ಮ ಅಕ್ಕರ ಹತ್ರ ಪರ್ಕೆ ಹಾಕಿ ಓಡಿಸ್ತೀನಿ. ಅದಷ್ಟೇ, ನಮ್ಮ ಅಕ್ಕ ತಂಗಿಯರು ಚೆನ್ನಾಗಿರ್ಬೇಕು. ಇವತ್ತು ಕುಟುಂಬ ನಡೆಸ್ತಾರ ಅವರು. ಅದರಲ್ಲೂ ಮೊನ್ನೆ ಒಬ್ರು ಅಂತ ಏನಾಗಿದೆ, ಎಲ್ಲಾ ಗ್ಯಾರಂಟಿಗಳು ಹೆಣ್ಣು ಮಕ್ಕಳಿಗೆ ಕೊಟ್ಬಿಟ್ಟಿದೀವ. ಈ ಗಂಡಸ್ರಿ ಸ್ವಲ್ಪ ಕೋಪ ಬಂದ್ಬಿಟ್ಟಿದೆ. ಸಾರ್ ಏನ್ ಸಾರ್, ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಬಿಟ್ಟು ನಮ್ಗೆ ಏನಂತ. ಅದರಲ್ಲೂ ಮೊನ್ನೆ ಒಬ್ಬ ಕೇಳ್ತಾನೆ, ಸಾರ್ 2000ದಲ್ಲಿ 1000 ನನ್ನ ಅಕೌಂಟಿಗೆ ಹಾಕ್ಸಿದೆ, 1,000 ನನ್ನ ಹೆಂಡತಿ ಅಕೌಂಟಿಗೆ ಹಾಕ್ತಾರೆ. ನಾನು ಹೇಳಿದೆ, ನೀನಿಗೆ 1,000 ಕೊಟ್ರೆ ಅವನೇಳಿ ಬಂದು ಟ್ರಿಕ್ಕಿ ಹೊಡೆದು ಹೋಗ್ಬಿಡ್ತೀಯ. ಅದೇ 1,000 ನನ್ನ ತಂಗಿ 1 ತಿಂಗಳ ಮಾಡ್ತಾಳೆ ಕಣ ಮಕ್ಕಳಿಗಾಗಿ. ಅವಳಿಗೆ ಇರ್ಲಿ, ನೀ ಕರೆಂಟ್ ಬಿಲ್ ಫ್ರೀ ಆಗಿದ್ದಲ್ಲ, ಅದೆಲ್ಲ ಮಜಾ ಮಾಡಿ ಹೋಗುವ ಅಂತ ಕಳಿಸ್ಬಿಟ್ಟೆ. ಇದು ಆಮೇಲೆ ಇಲ್ಲಿ ಯಾರೋ ಒಬ್ಬ ಬಿಜೆಪಿ ಸೇರ್ಕೊಂಡ್ರು. ಮೊನ್ನೆ ನಮ್ಮ ಮುಖಂಡರು ಒಬ್ರು ಇಲ್ಲಿದ್ರು, ಅವ್ರು ಮೊನ್ನೆ ಬಿಜೆಪಿ ಸೇರ್ಕೊಂಡ್ರು. ನನ್ನ ಬಗ್ಗೆ ಭಾರಿ ಮಾತಾಡಿದ ನಿನ್ನೆ. ನಾನೇನು ಮಾತಾಡಕ್ ಅವ್ರ ಬೈಯಕ್ ಹೋಗಲ್ಲ, ಯಾಕಂದ್ರೆ ಹೋಸ್ತರ ಚುನಾವಣೆ ನನ್ನ ಪರವಾಗಿ ಮಾಡಿಲ್ಲ. ಅವರಿಗೆ ನಿಗಮ ಮಂಡಳಿನೇ ಕೊಡ್ಬೇಕಂದ್ರೆ ನಾನು ಎಲ್ಲಿಂದ ಕೊಡ್ಲಾ? ನನ್ನ ಹತ್ರ ನಿಗಮ ಮಂಡಳಿ ಕೊಡಕ್ ಆಗೋದಲ್ಲ. ಅವ್ರು ಯಾಕಂದ್ರೆ ಈಗ ಯಡಿಯೂರಪ್ಪನವ್ರು ಏನಾರು ನಿಗಮ ಮಂಡಳಿ ಕೊಡ್ಲಿ, ನೆಕ್ಸ್ಟ್ ಏನ್ MP ಕ್ಯಾಂಡಿಡೇಟ್ ಮಾಡ್ತಾರಂತ ಹೇಳ್ಯಾರ. ಅವ್ರು ಮಾಡಿಸ್ಕೊಳ್ಳಿ, ಬರಲ್ಲ, ನಮ್ಗೆ ಏನ್ ಬೇಡ ಅನ್ನೋದ. ಅವ್ರು ಒಳ್ಳೇದಾಗ್ಲಿ, ಎಲ್ಲಿ ಹೋದ್ರು ಒಳ್ಳೇದು, ನಾವಂತೂ ಬೈಯಲ್ಲ. ಅವ್ರೇನೋ ಹೇಳಿದ್ರಂತೆ, ಮರಳು ದಂಧೆಯಲ್ಲಿ ಗೋಪಾಲ್ ಕೃಷ್ಣ ಅವ್ರ ಪಾಲು ಇದೆ ಅಂತ. ಮರಳು ದಂಧೆಯಲ್ಲಿ ಗೋಪಾಲ್ ಕೃಷ್ಣ 1 ರೂಪಾಯಿ ತಿನ್ನೋ ಮನುಷ್ಯ ಅಂತೂ ಅಲ್ಲ. ಪಾಪದ ಹಣವನ್ನ ಬೇಳೂರು ಯಾವತ್ತೂ ತಿನ್ನೋದಿಲ್ಲ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಬೇಳೂರು ಯಾವತ್ತೂ ನಿಯತ್ತಲ್ಲಿ ಇರುವಲ್ಲಿ. ಹೋದ ವರ್ಷ ತಿದ್ದರು, ಧರ್ಮಸ್ಥಳಕ್ಕೆ ಆಣೆ ಮಾಡಿ ಹೋಗಿ ಏನಾಗಿದ್ದಾರೆ ಅಂತ ಗೊತ್ತಿದೆ. ಆದ್ರೆ ಮರಳು ದಂಧೆ ಮಾಡೋರು ಬಹಳ ಚಪ್ಪಳ ಹೊಡೆದ್ರಂತ ಬಹಳ ಜನ ಇಲ್ಲಿ. ಹೋದ ವರ್ಷ 5 ವರ್ಷ ಇದ್ರಲ್ಲ ಹಾಲಪ್ಪನವ್ರೆ, ನಮ್ಮ ಹುಡುಗರಿಗೆ ಒಬ್ಬರಿಗಾರು ಮರಳು ಹೊಡೆಯಕ್ ಬಿಟ್ಟಿದ್ದೀರ ನೀವು ಬಿಟ್ಟಿದ್ದೇನಪ್ಪ ಹಾಲಪ್ಪ. ಇದೇ ಆ ಗಿಣಿ ಪಣಿ ಯಾರು ಇದ್ರಲ್ಲ ಅವ್ರದ್ದೇ ದರ್ಬಾರು, ಯಾರಿಗೂ ಕೊಟ್ಟಿಲ್ಲ ನಮ್ಮ ಹುಡುಗರಿಗೆ. ಈಗ ನಿಮಗೆ ಕೊಡ್ಬೇಕಾ? ನಮ್ಮ ಹುಡುಗರು ಹೊಡ್ಕೊಳ್ಳಿ ಬಿಡು, ಯಾಕೆ ಹೆದರ್ತೀಯ? ನಮ್ಮ ಹುಡುಗರು ಸ್ವಲ್ಪ ಸ್ಟ್ರಾಂಗ್ ಆಗ್ಲಿ ಬಿಡು, ಮರಳು ಹೊಡ್ಕೊಳ್ಳಿ. ಏನ್ ನಿನಗೆ ಕೊಡ್ಬೇಕಂತ ಏನಿದೆ? ನೀನು ಹೋದ ವರ್ಷ ಕೊಟ್ಟಿದ್ರೆ, ನಮ್ಮ ಹುಡುಗರಿಗೆ ಕೊಟ್ಟಿದ್ರೆ ನಿಮಗೂ ಕೊಡ್ಬೋದಿತ್ತು. ನೀವು ಕೊಟ್ಟಿಲ್ಲ, ಚಪ್ಪಳ ಹೊಡಿತೀರಲ್ಲ, ಆಯ್ತು ಚಪ್ಪಳ ಹೊಡೀರಿ. ನೀವು ಮಾಡಿದಂಗೆ ನಾವು. ಆದ್ರೂ ಸಹ ಎಲ್ಲವರದವ್ರಿಗೂ ಸಹ ನಾನು ಫ್ರೀ ಬಿಟ್ಟಿದ್ದೆ ಮರಳಿಗೆ. ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಸ್ವಲ್ಪ ಅವ್ರ ಕೈಯಲ್ಲಿ ಇರ್ತದೆ, ನಮ್ಮ ಕೈಯಲ್ಲಿ ಇರಲ್ಲ. ಸ್ವಲ್ಪ ನೋಡಿ ಹೊಡೀರಿ, ಮುಂದೆ ಅವಕಾಶಗಳು ಇರ್ತಾವ. ಅದರಿಂದ ಬಂಧುಗಳೇ, ನಾನು ಜಾಸ್ತಿ ಮಾತಾಡೋದಿಲ್ಲ. ಇದು ಮತ್ತೊಂದು ಗ್ಯಾರಂಟಿ ಬಂದೈತಿ. ಇದು ಕೇಂದ್ರದ ನಮ್ಮ. ಆದ್ರೆ ಬೇಳೂರು ಮಾತ್ರ ಬಡವರ ಪರವಾಗಿ, ಜನರ ಪರವಾಗಿ ಯಾವಾಗಲೂ ಇರ್ತಾನೆ ಅಂತ ನೆನ್ಪಿಡ್ಕೊಳ್ಳಿ. ಕಷ್ಟ ಅಂತ ಹೇಳಿದ್ರೆ ಬೇಳೂರು ಅವ್ರ ಮನೇಲಿ ಇರ್ತಾನೆ. ಇದೇ ಬೇಳೂರು ಧ್ವನಿ. ಯಾರಾದ್ರೂ ಇವತ್ತು ಒಬ್ರಾರು ಏನಾರು ಆದ್ರೆ ಅವ್ರ ಮನೆಗೆ ಹೋಗ್ತಾರಲ್ರಿ. ಬಡವರ ಬಗ್ಗೆ ಕಾಳಜಿದೆ ಅವರು ಬಿಜೆಪಿ ಅವರಿಗೆ. ಯಾರ ಮನೆ ಹೋಗಿ ಏನ್ ಕೊಟ್ಟಿದ್ರೆ ಕೊಡ್ಬೇಕಲ್ಲ.
ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದ ಬಿಜೆಪಿ ನಾಯಕರು ಇವತ್ತು ದರಿದ್ರ ಗ್ಯಾರಂಟಿ ಅಂತಾರೆ, 420 ಗ್ಯಾರಂಟಿ ಅಂತಾರೆ. ನಮ್ಮ ತಾಯಿಂದರು ಬಡವರು, ಅವ್ರು ತಗೊಳ್ಳೋದು 420ನಾ? ನೀವು ಕೊಡ್ತಿರೋದಲ್ಲ 420ನ ನೀವಲ್ಲ. ಎಚ್ ಕೆ ಕುಮಾರಸ್ವಾಮಿ ಹೇಳ್ತಾರೆ ಫ್ರೀ ಬಸ್ಸಿದ ಹೆಣ್ಮಕ್ಳು ಎಲ್ಲೆಲ್ಲೋ ಹೋಗಿ ಹಾಳಾಗ್ಬಿಟ್ಟಿದಾರಂತ. ಅವ್ರಿಗೆ ಏನಾದ್ರು ಮಾನ ಬರೋದಿದೆಯಾ ಅವರಿಗೆ? ನಮ್ಮ ಅಕ್ಕ ತಂಗಿರು ಹಿಂಗ್ ಹೇಳ್ತಿಲ್ಲ, ಹಾಳಾದ ನೀವು ಅವರಲ್ಲ, ನಿನ್ ಮಗ ಪ್ರಜ್ವಲ್ ರೇವಣ್ಣ. ನಮ್ಮ ಅಕ್ಕ ತಂಗಿರು ಹಾಳಾದವರಲ್ಲ, ನಿನ್ನ ಮಗ ಪ್ರಜ್ವಲ್ ರೇವಣ್ಣ ಅವ ಹಾಳಾಗಿ ಹೋಗಿದ್ದಾನೆ ನಿನ್ನ ಮಾತಿನಿಂದ. ಮಾನ ಮರ್ಯಾದೆ ಮಾತಾಡ್ಬೇಕಾದ್ರೆ ಹೇಳ್ಬೇಕು. ಶ್ರುತಿ ಮೇಡಮ್ ಹೇಳ್ತಾರೆ, ಬಿಜೆಪಿಯ ಮುಖಂಡರು ಶ್ರುತಿ ಮೇಡಮ್ ಹೇಳ್ತಾರೆ, ಹೆಣ್ಮಕ್ಳು ಬಸ್ಸಲ್ಲಿ ಎಲ್ಲೆಲ್ಲೋ ಹೊರಟೋಗ್ಬಿಡ್ತಾರಂತೆ. ಪಾಪ ಈ ಅಮ್ಮಗೆ ಹೇಳಕ್ ಹೋದ್ರೆ ನಾಚಿಕೆ ಆಗತ್ತೆ, ಹೇಳೋದ್ ಬೇಡ. ಯಾಕಂದ್ರೆ ನಾವು ಹೇಳಕ್ ಹೋದ್ರೆ ಹೆಣ್ಮಕ್ಳು ಬೈಬಾರದು. ಇವೆಲ್ಲ ಮಾತಾಡಿದ್ದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಒಂದು ಲೆಟರ್ ಬರೀತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಕೊಟ್ಟಿರುವಂತಹ ಗ್ಯಾರಂಟಿ ಕಾರ್ಡ್ ಅಲ್ಲಿ ಬಸ್ ಫ್ರೀ ಕೊಟ್ಟಿದ್ದೀರಲ್ಲ, ಅದರಿಂದ ನಮ್ಮ ರಾಜ್ಯದ ಎಲ್ಲಾ ದೇವಸ್ಥಾನಗಳು ತುಂಬಿ ತುಳುಕ್ತದೆ, ನಿಮಗೆ ಅಭಿನಂದನೆ ಅಂತ ಹೇಳಿದ್ದಾರೆ. ಅವ್ರಿಗಿಂತ ಇವ್ರು ದೊಡ್ಡವರ? ಮತ್ತೆ ನೀರು ಕೊಡ. ಗೀತಾ ಶಿವರಾಜ್ಕುಮಾರ್ ಗೆಲ್ಲಿಸಲು ನಟ ದುನಿಯಾ ವಿಜಯ್ ರಾಘವೇಂದ್ರ, ಎಪಿಎಂಸಿ ಅಧ್ಯಕ್ಷ ಇಂದೂಧರ್ ಬೇಸೂರು ಮನವಿ. ಸಮಯ ತುಂಬಾ ಕಡಿಮೆ ಆದರೆ ಪರ್ಮಿಷನ್ ಟೈಮ್ ಮುಗಿತೆ ಅಂತ ಕಾಣುತ್ತೆ. ಸೊ ಹಾಗಾಗಿ ನಡೆಸಿರುವಂತಹ ಪತ್ರಕರ್ತರಿಗೆ, ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ, ಮತ್ತೆ ಯಾವಾಗಲೂ ಖುಷಿಯಿಂದ ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ, ಹೋಗಿ ಮನೆಗೆ ನೋಡಿ ಧೈರ್ಯವಾಗಿರಿ ಅಂತೇಳಿ ನಗ್ನಗ್ತಾ ಕೂತಿರೋ ಹೆಣ್ಣು ಮಕ್ಕಳಿಗೆ ನೀವೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ತಿಳಿಸ್ತಾ ಸಣ್ಣದಾಗಿ ಎರಡೇ ಮಾತಲ್ಲಿ ಮುಗಿಸೋಣ ಅನ್ಕೊಂಡೆ. ಹೌದು, ಈ ಕ್ಷೇತ್ರದಲ್ಲಿ ಯಾವಾಗಲೂ ನಮ್ಗೆ ಇಲ್ಲಿ ಬಂದಾಗೆಲ್ಲ ಬಂಗಾರಪ್ಪನವ್ರು ಮಾತ್ರ ತುಂಬಾ ನೆನಪಾಗ್ತಾನೆ ಇರ್ತಾರೆ. ನಾವಿಲ್ಲಿ ಇನ್ನೊಂದು ಪಕ್ಷನ ಆಗ್ ಮಾಡಿದೆ ಈಗ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡೋದಾದ್ರೆ ಶ್ರೀಯುತ ಬಂಗಾರಪ್ಪನವರು, ನಾನು ಮೊನ್ನೆ ಬರಬೇಕಾದ ಶಿಕಾರಿಪುರದ ಹತ್ರ ಒಂದು ಅಂಗಡಿಯಲ್ಲಿ ಹೋಟ್ಲಿಗೆ ಹೋಗಿ ಟೀ ಕುಡಿಯಕ್ಕೆ ನಿಂತಾಗಮ್ಮ, ಇದು ಯಾವ ಕ್ಷೇತ್ರಕ್ಕೆ ಸೇರುತ್ತೆ? ಯಾವ ಕ್ಷೇತ್ರ ಸರಿ, ಯಾರಿಗೆ? ಯಾವುದು? ಶಿಕಾರಿಪುರ. ಸರಿ, ನೀವು ಯಾವ ಊರಲ್ಲಿದ್ದೀರಾ? ಈ ಊರಲ್ಲಿ. ನೀವು ಯಾವ ಕ್ಷೇತ್ರ ಸೇರುತ್ತೆ? ಅದೇ ಸರ್, ನೀವೇನು ನಾವಿಲ್ಲಿ ಗೀತಕ್ಕವ್ರಿಗೆ ಎಲೆಕ್ಷನ್ಗೆ ಇದಕ್ಕೆ ಬಂದಿದ್ದೀವಿ ಅಂತ ಸರ್, ಪ್ರಚಾರಕ್ಕೆ ಬಂದಿದ್ದೀವಿ ಅಂತ ಒಂದು ಮಾತಂದ್ರು. ಸರ್, ಅವರ ತಂದೆಯವರು ಅವರ ಋಣ ನಮ್ಮ ಮೇಲಿದೆ ಸರ್, ನಾವು ತೀರ್ಸಕ್ಕಾಗಲ್ಲ. ನನಗೆ ವಿಷಯ ಗೊತ್ತಿರೋದಕ್ಕಿಂತ ಅವ್ರ ಹೆಂಗಮ್ಮ ಹೇಳ್ತೀರಾ ನೀವು ಅದನ್ನು? ನಾವು ಯೋಚನೆ ಮಾಡಿ ಕೇಳಬೇಕಲ್ಲ ಏನು ನಡೀತಿದೆ ಅಂತ. ಸರ್, ನಾವು ಚಿಕ್ಕವರಿದ್ವಿ, ಅವತ್ತು ಬರಗಾಲದ ಪರಿಸ್ಥಿತಿ, ಅವತ್ತು ಯಾವುದೇ ಜಾತಿ ಭೇದ ಮತವನ್ನು ನೋಡಿದಿರ ಎಲ್ಲರೂ, ದಲಿತರು ಯಾರೇ ಆಗಿರ್ಬೋದು, ಹಿಂದುಳಿದವರಾಗ್ಬೋದು, ಬಡವರಾಗ್ಬೋದು, ನನಗೆ ಬಡವರು ಮುಖ್ಯ ಅಲ್ಲಿ, ಜಾತಿ ಮುಖ್ಯ ಅಲ್ಲ ಅಂತೇಳಿ ನನ್ನ ಊರಲ್ಲಿ ಎಲ್ಲ ಮನೆಯಲ್ಲೂ ಅಟ್ಲೀಸ್ಟ್ ಏನಾದ್ರು 2 ಹೊತ್ತು ಊಟ ಮಾಡಲಿ ಅಂತ ಮನೆಗೆ ಅಕ್ಕಿ ಜೋಳನ ಕೊಟ್ಟಿದ್ರು ಸರ್. ಅದರಿಂದ ನಾವೆಲ್ಲ ತಿಂದು ಬೆಳೆದಿದ್ವಿ. ಅದಾದ್ಮೇಲೆ ನಮ್ಮ ಮನೇಲಿ ಇದ್ದಿದ್ದೇ ಒಂದು ಅರ್ಧ ಎಕರೆ ಜಾಗದಲ್ಲಿ ಪಂಪ್ ಸೆಟ್ಗೆ ಫ್ರೀಯಾಗಿ ಹಾಕೊಟ್ರು ಸರ್. ಆ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ತಗೊಂಡ್ವಿ, ಅದರಲ್ಲಿ ನಾವು ಕೆಲಸ ಮಾಡಿದ್ವಿ. ಇವತ್ತೊಂದು 10 ಎಕರೆ ಜಮೀನು ಮಾಡಿದೀವಿ ಸರ್. ಅದೆಲ್ಲ ಋಣ ಆ ಎಪ್ಪನ ಮೇಲೆ ನಮ್ಮಲ್ಲಿದೆ ಸರ್, ನಾವು ತೀರ್ಸಕ್ಕಾಗಲ್ಲ ಅಂದ್ವಿ. ನೋಡಿ, ನಾನು ಈ ಕ್ಷೇತ್ರ ಜನತೆಗೆ ಒಂದೇ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇನ್ನೊಂದ್ಸತಿ ಹಿಂಗೆ ದಾರಿಲಿ ಹೋಗ್ತಾ ಇದ್ರಂತೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ದಾವಣಗೆರೆ ಸಮೀಪದಲ್ಲಿ ಒಂದು ಊರಿಗೆ ಒಂದಷ್ಟು ಮನೆಗಳಿಗೆ ಬೆಂಕಿ ಬಿದ್ದೋಗಿರುತ್ತೆ. ಆ ಬೆಂಕಿ ಬಿದ್ದಾಗ ಯಾರೋ ಹೇಳಿದ್ರಂತೆ, ಹಿಂಗೆ ಬೆಂಕಿ ಬಿದ್ದೋಗಿದೆ ಅಂತ. ಗಾಡಿ ನಿಲ್ಲಿಸಿ ನಡ್ಕೊಂಡು ಹೋದ್ರಂತೆ. ಎಲ್ಲಿ ನೋಡೋಣ ನಡಿ ಅಂತ ನಡ್ಕೊಂಡೋಗಿ ನಿಂತಿದ್ದವರು, ನಾನು ಏನ್ ಮಾಡಕ್ ಸಾಧ್ಯ, ಬೆಂಕಿ ಎಷ್ಟಾಗತ್ತೋ ಅಷ್ಟು ಆರ್ಸಕ್ಕೆ ಸಹಾಯ ಮಾಡಿ ತಮ್ಮ ಹತ್ರ ಇದ್ದಿದ್ದ ದುಡ್ಡೆಲ್ಲ ಎತ್ತಿ ಕೊಟ್ಬಿಟ್ರಂತೆ. ಎತ್ತು ಕೊಟ್ಟು ಅಲ್ಲಿಂದ ಗಾಡಿಯಿಂದ ಮುಂದೆ ಹೋಗ್ತಾ ಒಂದ್ ಕಡೆ ಪೆಟ್ರೋಲ್ ಆಗೋಗಿದೆ. ಆಗ ಬಂಕಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಸಕ್ಕೆ ದುಡ್ಡು ನೋಡಿದ್ರೆ ದುಡ್ಡಿಲ್ವಂತೆ. ಅರೆ, ನಾನೆಲ್ಲ ಕೊಟ್ಬಿಟ್ನಲ್ಲ, ಹೋಗಿ ಬಿಡು, ಆ ಬೆಂಕಿ ಬಿಟ್ಟಲ್ಲ, ಅವ್ರು ಆರ್ಸಕ್ಕೆ ಏನೋ ಕೊಟ್ಟಿದ್ದೀನಿ ಅಂತ ಹೇಳಿ ಯಾರೋ ಇದ್ದವ್ರು ಸಹಾಯ ಮಾಡಿ ಕೊಟ್ಟು ಕಳ್ಸಿದ್ರಂತೆ. ಅದೇ ತರ ಇನ್ನೊಂದು ಬೆಂಕಿ ಬಿದ್ದಿದೆ ಇವತ್ತು, ನಾನು ಹಿಂದೂ ನೀನು ಮುಸ್ಲಿಮಾನ ಅಂತ.
ಅಷ್ಟು ದೊಡ್ಡ ಬೆಂಕಿ ಬೀಳ್ತಾ ಇದೆ. ಅರೆ ಅವರು ಮುಸಲ್ಮಾನರು, ನಾವು ಹಿಂದೂಗಳು, ಹುಷಾರವರು, ಅವರು ಸರಿ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಇನ್ ಸ್ವಲ್ಪ ದಿವಸ ಆದ್ಮೇಲೆ ನೀವು ಸರಿ ಇಲ್ಲ ಅಂತ ನಿಮ್ಗೆ ಹೇಳ್ತಾರೆ. ಅವತ್ತಿಂದು ನಮ್ಗೆ ನೋಡಿ ಹೊಸದಾಗಿ ಒಂದು ಬೆಂಕಿ ಗೊತ್ತಿಲ್ದಂಗೆ ಹರಡ್ತಾ ಇದೆ ನಮ್ಗೆ. ಅಂತ ಬೆಂಕಿನ ಆರಿಸೋದಕ್ಕೆ ಇಂಥ ಪುಣ್ಯಾತ್ಕಿತ್ತಿ ಬಂದಿದ್ದಾರೆ ಇವತ್ತು. ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾ ಇದ್ದೀನಿ ನಾನು. ಇಂಥದನ್ನ ಆರಿಸ್ಬೇಕಾಗಿರೋದು ನಾವು. ಅವ್ರ ತಂದೆಯ ಮಾರ್ಗದಲ್ಲಿ ನಾನು ಕೂಡ ಇರ್ತೀನಿ. ನನಗೆ ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳು ಊಟ ಮಾಡೋದು ಮುಖ್ಯ ಅಂತಾರೆ. ಯಾಕೆಂದ್ರೆ ನಾವು ಅವ್ರ ಜೊತೆ ಊಟ ಕೂತಾಗ ಫಸ್ಟ್ ಅವ್ರು ತಿನ್ನಲ್ಲ, ಎಲ್ಲರೂ ತಿಂದ್ರ ಸರಿ, ಗಾಡಿ ಓಡಿಸಿದವ್ರು ತಿಂದ್ರ ಸರಿ, ಜೊತೆಲಿ ಬಂದಿರೋರು ತಿಂದ್ರ ಸರಿ, ಆಮೇಲೆ ನಾನು ಊಟ ಕೊಡಿ ಅಂತಾರೆ. ಇದು ಸುಮ್ನೆ ಬರಲ್ಲ, ತಂದೆಯಿಂದ ಬಂದಿರೋದು. ಅದೊಂದು ಶಕ್ತಿ. ಅದು ಈ ತರ ಸೇವಾ ಮನೋಭಾವ ಇರೋರಿಗೆ ಅಂದ್ರೆ ಇವತ್ತೇನಮ್ಮ ನೀವೆಲ್ಲಾರು 2,000 ದುಡ್ಡ ಸರ್ಕಾರದಿಂದ ತಗೋತಾ ಇದ್ದೀರಾ, ಅದನ್ನ ಮತ್ತೆ 1 ಲಕ್ಷ ಕೊಡಿಸ್ತೀನಿ. 1 ಲಕ್ಷ ನೀವು ಕೊಡ್ಬೇಕು. ಯಾರಿಗೆ ಕೊಡ್ಬೇಕು? ಅವ್ರಿಗಲ್ಲ, ಬೇಕಾಗಿಲ್ಲ. ಇಲ್ಲಿರುವಂತ ಪ್ರತಿಯೊಂದು ಹೆಣ್ಣು ಮಕ್ಕಳ ಮನೆಗೆ 1 ಲಕ್ಷ ಹೋಗ್ಲಿ ಅಂತ ಕೇಳ್ತಾ ಇದ್ದಾರೆ ಅವರು. ಒಂದು ಹೆಣ್ಣು ಮನೆಗೆ 1 ಲಕ್ಷ ಹೋದ್ರೆ ಪಾಪ ಆಕೆ ಯಾವ್ದಕ್ ಬಡ್ಡಿ ಕಟ್ತಾ ಇದಾರೋ ಅಮ್ಮ, ಯಾವ ಮದುವೆಗೆ ಬಡ್ಡಿ ಇಸ್ಕೊಂಡಿದ್ರು, ಯಾವ ಮಗುಗೆ ಮೈ ಹುಷಾರಿಲ್ಲ ಅಂತ ಇಸ್ಕೊಂಡಿದ್ರು, ಅಥವಾ ಎಲ್ಲ ಯಜಮಾನರು ತುಂಬಾ ಕುಡಿದ್ಬಿಟ್ಟು ಅವ್ರಿಗೆ ಹಾಸ್ಪಿಟಲ್ ತೋರ್ಸಕ್ಕೆ ಅಂತ ಇಟ್ಕೊಂಡಿದ್ರು, ಗೊತ್ತಿಲ್ಲ, ಕ್ಷಮಿಸಿ. ಅಂತ ಎಲ್ಲವನ್ನು ತೀರಿಸ್ಕೊಳಕಷ್ಟೇ ಆಕೆ ಕಷ್ಟಕ್ಕೆ ಜೊತೆ ಆಗಿರ್ತೀನಿ ಅಂತ ಹೇಳೋದಕ್ಕೆ ಇಲ್ಲಿಂದ ದಿಲ್ಲಿವರೆಗೂ ಹೊರಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಒಂದೇ, ನಿಮ್ಮ ಆಶೀರ್ವಾದ ಇಲ್ಲಿ. ಎಲ್ಲಿವರೆಗೂ ನೀವು ಈ ತರದ ಒಳಗಡೆ ನಡೀತಾ ಇರುವಂತ ಇದು ಏನ್ ಹೇಳ್ತಾರೆ, ತಂತ್ರವೂ ಅಲ್ಲ, ಈ ಕುತಂತ್ರ ಇದು. ನನ್ನನ್ನ ಮುಸ್ಲಿಮಾನನ್ನ ಬೇರೆ ಮಾಡ್ತೀನಿ ಅನ್ನೋದು. ನಾನು ಮುಸ್ಲಿಮಾನ, ಹುಟ್ಟಿದಾಗಿಂದ ಇಲ್ಲೇ ಇದ್ದೀವಿ, ಸ್ವತಂತ್ರ ಬಂದಾಗಿಂದ ಇಲ್ಲೇ ಇದ್ದೀವಿ. ಅವ್ರು ನಮ್ಗೇನೋ ಮಾಡ್ಲಿಲ್ಲ ಅನ್ಯಾಯದ ರೂಟ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ ದಯವಿಟ್ಟು. ನಿಮ್ಗೆ ಕೈ ಮುಗಿದು ಕೇಳ್ತೀವಿ, ಇದೆಯಾ? ನೀವು ನಿಂತ್ಕೊಳ್ಳಿ, ನಾವು ನಿಂತಿದ್ದೀವಿ, ನೀವು ಸೌಲಭ್ಯ ಕೊಡಿ. ಒಂದು ಪಕ್ಷ ನಮಗ್ ಬಂದಾಗ ನಾವು ಸೌಲಭ್ಯ ಕೊಡ್ತೀವಿ. ನಮ್ಮ ಸೌಲಭ್ಯದಲ್ಲಿ ಕಡಿಮೆ ಆಗಿದ್ದೆ ಆದ್ರೆ ಮತ್ತೊಂದ್ಸರಿ ನೀವು ಗೆಲ್ಲಿ, ಮತ್ತೆ ನೀವು ತೋರಿಸಿ. ನಾವು ಮಾಡ್ತಾ ಇರೋದು ಜನಸೇವೆ, ನೀವು ಮಾಡ್ತಾ ಇರೋದು ಜನಸೇವೆ. ಇವ್ರ ತಂದೆ ಹೇಳೋರಂತೆ, ಜನಸೇವೆಯ ಜನಾರ್ದನ ಸೇವೆ ಅಂತ ಹೇಳಿದಂತ ಕಾಲ ಅದು. ನಾನು ಜನಸೇವೆ ಮಾಡೋದೇ ದೇವ್ರ ಸೇವೆ ಮಾಡ್ದಂಗೆ ಅಂತ. ಅಂತ ದೇವರುಗಳು ನೀವೆಲ್ಲ ಕೂತಿದ್ದೀರಾ. ಇವತ್ತು ಈ ಚುನಾವಣೆಯ ಒಳಗಡೆ ಇರುವಂತ ತಂತ್ರ, ನಾನು ನೀನು ಮುಸಲ್ಮಾನ ಅನ್ನೋದು, ನಾನು ಹಿಂದೂ ಅನ್ನೋದು, ಇದು ಬೇಡ. ನಾವ್ ಯಾವಾಗ್ಲಿದ್ರು ಒಂದೇನೆ. ಈ ಭೂಮಿ ಹುಟ್ಟಿದಾಗಿಂದ ಇಲ್ಲೇ ಇದೀವಿ, ಇದನ್ನ ಹೀಗೆ ಉಳಿಸ್ಕೋತೀವಿ. ಆದ್ರೆ ಈ ಸರಿ ಪಣ ತೊಟ್ಟು ನಿಂತಿರುವಂತ ಅವರು ಮಾತು ಕಡಿಮೆನೆ ಆಡ್ತಾರೆ. ಯಾಕೆಂದ್ರೆ ನಾನು ಕೆಲಸ ಮಾಡಿ ತೋರಿಸ್ತೀನಿ, ನನ್ಗೊಂದು ಆಸೆ ಇದೆ, ನನ್ನ ಹತ್ರ ಎಲ್ಲ ಇದೆ, ಆದ್ರೆ ನನ್ನ ನಂಬಿ ಓಟ್ ಹಾಕೋ ಜನರ ಮನೆಗೆ 1 ಲಕ್ಷ ಕೊಡಿಸ್ತೀನಲ್ಲ, ಅವತ್ತು ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ನಿಮಗೆಲ್ಲ ಒಂದೇ ನಾನು ಕೈ ಮುಗಿದು ಕೇಳ್ಕೊತೀನಿ. ದೇವರು ನಮ್ಗೆ ಅವಕಾಶ ಕೊಡ್ತಾನಂತೆ, ನಮ್ಗೆ ಗೊತ್ತಾಗಲ್ವಂತೆ. ಯಾವ್ದೋ ರೂಪದಲ್ಲಿ ಬಂದಿರ್ತಾನಂತೆ, ನೀನು ಒಳ್ಳೇದ್ ಮಾಡ್ತೀನಿ ಅಂತ. ಆ ತರದ್ದು ಒಂದು ಒಳ್ಳೆ ಮೇಲೆ ನೆರೆದಿರುವಂತಹ ಹಿರಿಯರು, ಗಣ್ಯರು, ಕುಟುಂಬದವರು ಹಾಗೂ ಈ ಅದ್ಭುತವಾದಂತಹ ಸಭೆಯಲ್ಲಿ ಬಹಳ ಆಶಾದಾಯಕವಾಗಿ, ಬಹಳ ಪ್ರೋತ್ಸಾಹಕರವಾಗಿ, ಬಹಳ ಪ್ರೀತಿಯಿಂದ ನಡೆದಿರುವ ಎಲ್ಲ ನನ್ನ ಆತ್ಮೀಯ ಆವಿನಹಳ್ಳಿಯ ನಾಗರಿಕರೇ, ಕನ್ನಡ ಕಲಾಭಿಮಾನಿಗಳೇ, ಇವತ್ತು ಇಲ್ಲಿ ನಮ್ಮ ಅತ್ತಿಗೆಗೋಸ್ಕರ, ನಮ್ಮ ಗೀತತ್ತಿಗೆಗೋಸ್ಕರ ಇಲ್ಲಿ ಬಂದಿರೋದು ನನಗೆ ಸಿಕ್ಕಿರೋ ಒಂದು ಬಹಳ ದೊಡ್ಡ ಅವಕಾಶ, ಸದಾವಕಾಶ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನನಗೆ ಇಲ್ಲಿ ಕಾಣ್ತಾ ಇರೋದು, ಇಲ್ಲಿ ಭರವಸೆ ಕೊಟ್ಟಿರುವಂತ, ಗೆಲುವನ್ನ ಆಗ್ಲೇ ಕೊಟ್ಟಿರುವಂತ ಕಣ್ಣುಗಳು ಕಾಣ್ತಾ ಇದ್ದಾವೆ ನನಗೆ ಇಲ್ಲಿ ಮತ್ತೆ ಒಂದು ಹಾಲ್ಡೇರ್ ಇದೆ, ಅಲ್ಲಿ ಗಾಡಿ ಬರುತ್ತೆ, ಸ್ವಲ್ಪ ದಯವಿಟ್ಟು ಸ್ವಲ್ಪ ಸಹಕರಿಸ್ಕೊಡಿ. ಹಾಲ್ಡೇರ್ ಗಾಡಿ ಬರುತ್ತೆ, ನಿಲ್ಸಿ. ಹೌದು, ಈಗ ತಾನೇ ಗೋಪಾಲ್ ಕೃಷ್ಣ ಬೇಲೂರ್ ಸರ್ ಹೇಳಿದ್ರು, ಒಂದು ಅವಕಾಶದ ಅಗತ್ಯ ಇದೆ ಅಂತ. ಕನಸುಗಳಿದಾವೆ, ಆಶಯಗಳಿದಾವೆ, ಆದ್ರೆ ಎಲ್ಲದಕ್ಕೂ ಒಂದೇ ಒಂದು ಬಹಳ ದೊಡ್ಡ ವಿಚಾರದ ಅಗತ್ಯ ಇದೆ. ಆ ಅಗತ್ಯ ಶಕ್ತಿ. ಅಂದ್ರೆ ನೀವು ಕೊಡೋ ಈ ಪವರ್ ಏನಿದೆ, ಪವರ್ ಸಿಕ್ಕಾಗ ನಿಮ್ಮ ಆಸೆಗಳು, ನಿಮ್ಮ ಆಕಾಂಕ್ಷೆಗಳು ಇವೆಲ್ಲವೂ ಕೂಡ ಅವರ ಆಸೆ ಆಗುತ್ತೆ, ಅವರ ಆಕಾಂಕ್ಷೆ ಆಗುತ್ತೆ. ಅವರ ಗೆಲುವಲ್ಲಿ ನಿಮ್ಮ ಗೆಲುವನ್ನ ಕಾಣ್ತಾರೆ,
ನಿಮ್ಮೆಲ್ಲರ ಪ್ರೀತಿಯನ್ನ ಅವ್ರಿಗೆ ಬಹಳ 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 ಭರವಸೆಯಿಂದ ಅವ್ರ ಕೈನ ಹಿಡಿದಿದ್ದೀರಿ. ಎಲ್ಲ ವಿಚಾರಗಳನ್ನ ಕೇಳ್ತಾ ಇದೆ ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಅತ್ತಿಗೆನ ನೋಡ್ಕೋತಾ ಇದ್ದೀರಾ, ಆದ್ರೆ ಅವ್ರ ಹೆಜ್ಜೆ ಇಡೋ ಜಾಗದಲ್ಲಿ ನೀವು ಅವ್ರ ಕೈ ಹಿಡಿದು ನಡೆಸ್ತಾ ಇದ್ದೀರಾ ಅಂತ ಅನ್ನೋ ವಿಚಾರನ ಕೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಹಲವಾರು ಸರ್ಕಾರಗಳು ಬರ್ತವೆ, ಹಲವಾರು ನಾಯಕಿಯರು ಬರ್ತಾರೆ, ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಇಲ್ಲಿವರೆಗೂ ಆಗಿರುವಂತ ವಿಚಾರ ಬೇರೆ, ಇನ್ ಮೇಲೆ ಆಗುವಂತ ಸಾಧನೆಗಳು ಬೇರೆ, ಇನ್ ಮೇಲೆ ಆಗುವಂತ ಅಭಿವೃದ್ಧಿ ಬೇರೆ, ಇನ್ ಮೇಲೆ ಆಗುವಂತ ಬೆಳವಣಿಗೆ ಬೇರೆ. ಆ ಅವಕಾಶವನ್ನ ನಿಮ್ಮಲ್ಲಿ ನಾನು ನಮ್ಮ ಗೀತತ್ಗೆ ಪರವಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮ ಸ್ನೇಹಿತರು ವಿಜಯ್ ಅವರು ಇಲ್ಲಿದ್ದಾರೆ, ಶಿವಣ್ಣ ಮಾಮ ಇದ್ದಾರೆ. ಎಷ್ಟೋ ಹಲವಾರು ದಿವಸಗಳಿಂದ ನಿಮ್ಮ ಜೊತೆ ನಿಮ್ಮ ನಡುವೆ ನಿಮ್ಮ ಮಧ್ಯದಲ್ಲಿ ಬೆರೆತು ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಬದುಕನ್ನ ಅವ್ರ ಬದುಕನ್ನಾಗಿಸ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಯಿಂದ, ನಿಮ್ಮ ಹಾರೈಕೆಯಿಂದ, ನಿಮ್ಮ ಆಶೀರ್ವಾದದಿಂದ ನಮ್ಮ ಗೀತಕ್ಕೆ ಗೆಲ್ಲುತ್ತಾರೆ. ಗೆದ್ದಾದ್ಮೇಲೆ ಆ ಬದಲಾವಣೆಯನ್ನ ಅವ್ರು ಮಾಡುವಂತ ಕೆಲಸವನ್ನ ನೀವೇ ಕಣ್ಣಾರೆ ನೋಡ್ತೀರಿ. ಇನ್ಮೇಲೆ ಅವ್ರಿಗೆ ಬರೀ ಗೆಲುವೇ ಇರುತ್ತೆ ಅನ್ನೋ ಒಂದು ಆಶೆ ನನಗೆ ಕಾಣ್ತಾ ಇದೆ ಇಲ್ಲಿ. ಅದಕ್ಕೆ ಕಾರಣ ಎಲ್ಲ ಸೇರೋ ನನ್ನ ಎಲ್ಲ ಪ್ರೀತಿಯ ಎಲ್ಲ ಹೆಣ್ಣು ಮಕ್ಕಳು. ಅದೊಂಥರ ಸ್ತ್ರೀ ಶಕ್ತಿ ತರ ಕಾಣ್ತಾ ಇದೆ. ಗಂಡು ಮಕ್ಕಳೆಲ್ಲ ಹಿಂದೆ ನಿಂತಿದ್ದೀರಾ. ಮುಂಚೆ ಒಂದು ಮಾತಿತ್ತು, ಯಶಸ್ವಿ ವ್ಯಕ್ತಿ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಕಾಲ ಹೋದಂಗೆ ಬದಲಾಗುತ್ತೆ. ಯಶಸ್ವಿ ಸಮಾಜದ ಹಿಂದೆ ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಸೊ ಆ ಶಕ್ತಿಯನ್ನ ನಾನು ಇವತ್ತು ಕಣ್ಣಾರೆ ನೋಡೋ ತರ ಆಗಿದೆ. ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ನಮ್ಮ ಗೀತತ್ತಿಗೆಗೆ ನಾನು ಇವಾಗ ಆಗ್ಲೇ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವರ ಗೆಲುವಿಗೆ ನಿಮ್ಮೆಲ್ಲರ ಆಶೀರ್ವಾದ ಅತ್ಯಗತ್ಯ. ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ವಿಜಯರಾಘವ್. ಶಕ್ತಿ, ಮಹಿಳಾ ಶಕ್ತಿನೇ ಇವತ್ತು ಜೋರು ಅಂತ ಹೇಳ್ತಾ ಇದ್ದೀನಿ ನಾನು. ಮಹಿಳಾ ಶಕ್ತಿ ಇವತ್ತು GT ಸತ್ಯನಾರಾಯಣ ಅವರು ಹೇಳಿದ್ರು, ಅದ್ಭುತವಾಗಿ ಮಾತಾಡಿ ಹೇಳಿದ್ರು. ಇವತ್ತು ಏನೇನು ಭಾಗ್ಯಗಳನ್ನು ಹೇಳಿದ್ರು. ಇವತ್ತು ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಇವತ್ತು ಲೋಕಸಭಾ ಅದನ್ನು ನೆರವೇರಿಸಿಕೊಟ್ಟಂತ 6 ಗ್ರಾಮ ಪಂಚಾಯಿತಿಯ ಬೂತ್ ಅಧ್ಯಕ್ಷರುಗಳು, ಘಟಕದ ಅಧ್ಯಕ್ಷರುಗಳು, ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇವತ್ತು ಇದಕ್ಕೆ ಸಾಕ್ಷಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅದರಲ್ಲಿ ಲೋಕಲ್, ವಿಶೇಷವಾಗಿ ಹಾವೇರಿಯಲ್ಲಿ ಇರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಸ್ನೇಹಿತ ವರ್ಗದವರು, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ನಾನು ಯಾಕೆ ಬಲೋ ಭಾರತ್ ಮಾತಾ ಕಿ ಅಂತ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಬಿಜೆಪಿ ಮಾತ್ರ ಬಲೋ ಭಾರತ್ ಮಾತಾ ಕಿ ಹೇಳಕ್ ಬರುತ್ತೆ, ನಾವು ಕಾಂಗ್ರೆಸ್ ಹೇಳಕ್ ಬರಲ್ವಾ? ಬಲೋ. ಇಲ್ಲಿ ಗೀತಾ ಶಿವರಾಜ್ ಕುಮಾರ್, ಅಲ್ಲಿ ರಾಘವೇಂದ್ರ ಅವರು ಇದ್ದಾರೆ. ಹಾಗಾಗಿ ನಾನು ಹೇಳ್ತಾ ಇರೋದು ಏನಪ್ಪ, ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಅತಿ ಹೆಚ್ಚು ಮತ ಕೊಟ್ಟು ಅವರನ್ನು ಕಳಿಸ್ಬೇಕು, ಡೆಲ್ಲಿ ಕಳಿಸ್ಬೇಕು ಅಂತ ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ನಾವು. ಯಾಕೆ ಅಂತ ಕೇಳಿ, ಯಾಕೆ ಕಳಿಸ್ಬೇಕು? ಮಾತಾಡಿ, ದಯವಿಟ್ಟು ಮಾತಾಡಿ. 10 ವರ್ಷಗಳ ಕಾಲ ಗೋಪಾಲ್ ಕೃಷ್ಣ ಬೇಳೂರು ಅವರಿಗೆ ಅಧಿಕಾರ ಇರಲಿಲ್ಲ. 10 ವರ್ಷಗಳ ಕಾಲ ಗೋಪಾಲ್ ಕೃಷ್ಣ ಅವರಿಗೆ ಅಧಿಕಾರ ಇರಲಿಲ್ಲ. ಆವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲ. ಯೋಚನೆ ಮಾಡಿ ತಾಯಂದಿರೇ, ನಾನು ಹೇಳೋದನ್ನ ಅರ್ಥ ಮಾಡಿ. ಅವತ್ತು ಯಾವ ಗ್ಯಾರಂಟಿನೂ ಇರಲಿಲ್ಲ. ಚುನಾವಣೆಗೆ ಬಂದ ತಕ್ಷಣ ಸರ್ಕಾರ ಹೇಳ್ತು, ಮುಂದಿನ ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತೀವಿ ಅಂತ. ಆ 5 ಗ್ಯಾರಂಟಿಗಳನ್ನ ನಂಬಿ ನಮ್ಮ ಗೋಪಾಲ್ ಕೃಷ್ಣ ಬೇಳೂರು ಅವ್ರನ್ನ ನೀವು ಅತಿ ಹೆಚ್ಚು ಮತ ಕೊಟ್ಟು ಗೆಲ್ಸಿದ್ರಿ. ಇವತ್ತು ಅತಿ ಹೆಚ್ಚು 18,000 ಮತಗಳ ಅಂತರದಿಂದ ಗೆಲ್ಸಿದ್ರಿ ಇವತ್ತು, ಅಲ್ವಾ? ಹಾಗಾಗಿ ಈಗ 5 ಗ್ಯಾರಂಟಿಗಳು ಇವತ್ತು ಸರ್ಕಾರ. ಈ ಸಂದರ್ಭದಲ್ಲಿ ಪ್ರಫುಲ್ಲ ಮಧುಕರ್, ಅನಿತಾ ಕುಮಾರಿ, ಕಲಸೆ ಚಂದ್ರಪ್ಪ, ರವಿಕುಮಾರ್, ಅಶೋಕ್ ಬೇಳೂರು, ಚೇತನ್ ರಾಜ್ ಕಣ್ಣೂರು, ಪ್ರಭಾವತಿ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷ ತೊರೆದು ಕೆಲವು ಪ್ರಮುಖರು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಅರುಣ್ ಗೌಡ್ರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಳ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಲಿ. 1 ಸೆಕೆಂಡ್. ಅದೇ ರೀತಿ ಬಿಜೆಪಿ ಪಕ್ಷವನ್ನು ತೊರೆದು ಶಿವಕುಮಾರ್ ಏರಳ್ಳಿ ಅವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ದಿನ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸಿದ್ಧಾಂತವನ್ನು ಮೆಚ್ಚಿ, ಗೋಪಾಲ್ ಕೃಷ್ಣ ಬೇಳೂರು ಅವರ ನೇತೃತ್ವವನ್ನು ಮೆಚ್ಚಿ ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾ ಇದ್ದಾರೆ. ಅವರಿಗೆ
ವಕೀಲರು ಕೂಡ ಹೌದು. ವಕೀಲರು ಯಾಕೆ ಬಿಜೆಪಿ ಪಕ್ಷವನ್ನು ಬಿಟ್ಟು ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಂಡು ಅಂತ ಹೇಳಿದ್ರೆ ಬಹಳಷ್ಟು ಚರ್ಚೆ ಆಗಿರುತ್ತೆ, ಬಹಳಷ್ಟು ಅರ್ಥ ಗಂಭೀರವಾಗಿರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಬಿಜೆಪಿ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಅವರನ್ನು ಬೆಂಬಲಿಸಲು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಭರ್ಮಪ್ಪ ಅಂದಾಸುರ ಮನವಿ ಮಾಡಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕಾ ಹೇಳಿಕೆಗೆ ತಮ್ಮೆಲ್ಲರನ್ನು ಸ್ವಾಗತ ಮಾಡ್ತೀನಿ. ನಾನು ಭರ್ಮಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಿಜೆಪಿಯ ಕಾರ್ಯಕರ್ತ. ಹಾಗೆ ನನ್ನ ಜೊತೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯನೇ ಆದಂಥ ಟಿ ನಾರಾಯಣಪ್ಪನವರಿದ್ದಾರೆ. ಆಗ ಅವರು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೆ ನಮ್ಮ ಸ್ನೇಹಿತರು ರೇವಪ್ಪನವರಿದ್ದಾರೆ, ರೇವಪ್ಪ ಎಸ್.ಕೆ. ಅವರು ಕೂಡ ಜಿಲ್ಲಾ ಬಿಜೆಪಿಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರು ಹಾಗೂ ದಲಿತ ರೀತಿಯ ಕಾರ್ಯ ಸಂಚಾಲಕರು. ಇವತ್ತು ನಾವು ತಮ್ಮನ್ನು ಆಹ್ವಾನಿಸಿದ್ದ ಕಾರಣ ಇದೇ ಮೇ ತಿಂಗಳು 7ನೇ ತಾರೀಕಿರುವ ಲೋಕಸಭಾ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿ ಬಿ.ವೈ. ರಾಘವೇಂದ್ರ ಅವರು ಸ್ಪರ್ಧೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವರ ಪರವಾಗಿ ಸಾರ್ವಜನಿಕರಿಂದ ನಾವು ಮತವನ್ನು ಯಾಚಿಸ್ತಾ ಇದ್ದೇವೆ. ವಿಶೇಷವಾಗಿ ನಾವು ಪರಿಶಿಷ್ಟ ಜಾತಿ ಜನಾಂಗದವರ ಮತವನ್ನು ಕೇಂದ್ರೀಕರಿಸಿ ನಾವು ಚುನಾವಣೆಯನ್ನು ನಮ್ಮ ಮುಂದಾಳತ್ವದಲ್ಲಿ ಮಾಡ್ತಾಯಿದ್ದೀವಿ. ಕಾರಣ ನಮ್ಮ ಪರಿಶಿಷ್ಟ ಜಾತಿ ಜನಾಂಗದವರು ಇವತ್ತಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಬೆಂಬಲಿಸಬೇಕು. ಯಾಕಾಗಿ ಬೆಂಬಲಿಸಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ ಅಂದರೆ, ಸ್ವತಂತ್ರ ಬಂದು ಸುಮಾರು 75 ವರ್ಷ ಆದರೂ ಕೂಡ ಸುಮಾರು ರಾಷ್ಟ್ರದ 60 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಈ ದೇಶವನ್ನು ಆಳಿದೆ. ಹಲವಾರು ಕಾರ್ಯಕ್ರಮಗಳು ಅವರು ಕೊಟ್ಟಿದ್ದಾರೆ, ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೇಳಿದ್ದಾರೆ. ಆದರೆ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಯಾವುದು ಶಾಶ್ವತವಾದ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ. ಈ ಶಾಶ್ವತವಾದ ಕಾರ್ಯಕ್ರಮ ಕೊಡದೆ ತಾತ್ಕಾಲಿಕ ಕಾರ್ಯಕ್ರಮದಲ್ಲಿ ಅವ್ರನ್ನ ತೃಪ್ತಿಪಡಿಸ್ಕೊಳ್ತಾ ವೋಟ್ ಬ್ಯಾಂಕನ್ನಾಗಿ ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ಬಳಸ್ಕೊಳ್ತಾ ಬಂದಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ನೀವು ಒಂದು ಮಾತಾಡೋದಾದ್ರೆ, ಈ ಸಾರಿ ಕರ್ನಾಟಕದಲ್ಲಿ ಸರ್ಕಾರ ಬಂದು ಯಾವ 10 ತಿಂಗಳು ಮುಗಿದು ಹೋಗಿದೆ. ಈ ಸರ್ಕಾರ ಬರೋ ಟೈಮ್ನಲ್ಲಿ ಕೆಲವೊಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ಜನರಿಗೆ ಆ ಗ್ಯಾರಂಟಿಗಳ ಆಸೆಗಾಗಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ಸಿಗೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಆದರೆ ಬಂದ ಮೇಲೆ ಆ ಗ್ಯಾರಂಟಿಗಳನ್ನ ಪೂರೈಸುವಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಜನರಿಗೆ ಮೋಸ ಮಾಡ್ತಾಯಿದೆ ಅನ್ನೋದು ನಮ್ಗೆ ಕಾಣ್ತಾ ಇದೆ. ಕಾರಣ ಇವತ್ತು ಸಣ್ಣ ಉದಾಹರಣೆ ನಿಮಗೆ, 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಪ್ರತಿಯೊಬ್ಬರ ಮನೆಗೂ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಕೊಟ್ಟಿದ್ದಾರೆ. ಆದರೆ ಆ 200 ಯೂನಿಟನ್ನು ಫ್ರೀಯಾಗಿ ಕೊಡೋಕ್ಕೆ ಮೊದಲು ವಿದ್ಯುತ್ ಶಕ್ತಿಯ ದರ ಒಂದು ಯೂನಿಟಿಗೆ ಎಷ್ಟಿತ್ತು? ₹3.20 ₹3.30 ಅಂದಾಜಿತ್ತು. ಅದು ಇವರು ಗ್ಯಾರಂಟಿ ಕೊಟ್ಟ ಮೇಲೆ ಇದನ್ನು ಫುಲ್ಫಿಲ್ ಮಾಡಲಿಕ್ಕೆ ₹7.40 ಮಾಡಿದರು ಒಂದು ಯೂನಿಟಿಗೆ. ಅದರ ಅರ್ಥ ಏನು? 2 ಪಟ್ಟು ಹೆಚ್ಚು ಮಾಡಿದರು. ನಿಮಗೆ ಫ್ರೀ ವಿದ್ಯುತ್ ಶಕ್ತಿ ಕೊಟ್ವಿ ಅನ್ನೋದು ಯಾವ ಗ್ಯಾರಂಟಿ ಇರುತ್ತೆ? ನಾನು ಮೊದಲು ₹600 ಬಿಲ್ ಕಟ್ಟೋದು ಇವತ್ತು ₹1,200 ₹1,400 ಕಟ್ಟಂಗಿದೆ. ಪ್ರತಿ ರಾಜ್ಯದ ಪ್ರತಿಯೊಂದು ಮನೆಯವರು ಈ ರೀತಿಯ ಡಬಲ್ ದರವನ್ನು ಒಂದು ಯೂನಿಟಿಗೆ ₹7.40 ಕಟ್ತಾ ಇದ್ದಾರೆ. ಇದರಿಂದ ಜನರಿಗೆ ಅನುಕೂಲನೇ ಆಗಿಲ್ಲ, ಇದರ ಮೋಸನೇ ಆಗಿದೆ. ಈ ರೀತಿಯಲ್ಲಿ ಇನ್ನೂ ಕೆಲವೊಂದು ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಈ ಥರದ ಎಲ್ಲ ರಂಗದಲ್ಲೂ ಬೆಲೆ ಏರಿಕೆಗಳನ್ನು ಮಾಡಿ ಜನರಿಗೆ ಇದೊಂದು ಮೋಸ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯದ ಸತ್ಯ ಕೂಡ. ಹಾಗೆ ಪರಿಶಿಷ್ಟ ಜಾತಿ ಜನಾಂಗದವ್ರನ್ನ ಸಂವಿಧಾನಬದ್ಧವಾಗಿ ನಮಗೆ ಮೀಸಲಾತಿ ಹಣ ಬಡ್ಜೆಟಲ್ಲಿ ಪ್ರತಿ ವರ್ಷ ಇಡ್ತಾರೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದ್ರ ಮುಖಾಂತರ ಪರಿಶಿಷ್ಟ ಜಾತಿ ಜನಾಂಗದರ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ, ಮಾಡ್ತಾರೆ. ಆದರೆ ಈ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಂಥ ಅನುಭವಿ ಮುಖ್ಯಮಂತ್ರಿಗಳಾದವರು, 2ನೇ ಸಾರಿ ಮುಖ್ಯಮಂತ್ರಿ ಆದವರು, ಸುಮಾರು 14 ಬಾರಿ ಕರ್ನಾಟಕದ ಬಡ್ಜೆಟನ್ನು ಮಂಡಿಸಿದವರು, ಈ ಸಾರಿಯ ಪರಿಶಿಷ್ಟ ಜಾತಿಯವರ ಒಟ್ಟು ಮೀಸಲಾತಿಯ
18% ಹಣದಲ್ಲಿ ಸುಮಾರು ಅಂದಾಜು 38,000 ಕೋಟಿಗಿಂತ ಹೆಚ್ಚಿನ ಹಣದಲ್ಲಿ ಸುಮಾರು ಅಂದಾಜು 11,400 ಕೋಟಿಯಷ್ಟು ಹಣವನ್ನು ಈ ಗ್ಯಾರಂಟಿಗಾಗಿ ಬಳಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಪ್ರಶ್ನೆ ಮಾಡ್ತೇನೆ. ಕಾರಣ 11,400 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ಉಪಯೋಗಿಸಿದರೆ ಪರಿಷ್ಠ ಜಾತಿ ಜನಾಂಗದವರಿಗೆ ಇವ್ರು ಕೊಡ್ತಾ ಇರೋ ಸೌಲಭ್ಯದಲ್ಲಿ ಸಬ್ಸಿಡಿ ಇರ್ಬೋದು, ರೈತರಿಗೆ ಕೊಡುವಂಥ ಉಪಕರಣಗಳಿರ್ಬೋದು, ಇನ್ನೊಂದು ಸಾಲ ಸೌಲಭ್ಯ ಇರ್ಬೋದು, ಅಥವಾ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ರಸ್ತೆ, ಕುಡಿಯುವ ನೀರು, ವೈಯಕ್ತಿಕ ಸಹಾಯ, ವೈಯಕ್ತಿಕ ಧನ ಸಹಾಯ, ಸಬ್ಸಿಡಿ ಈ ಥರದ್ದೆಲ್ಲ ಕೊಡೋ ಹೊತ್ತಿಗೆ ಈ ಹಣದಲ್ಲೇ ಕೊಡಬೇಕು, ಮೀಸಲಾತಿ ಹಣದಲ್ಲೇ ಅದನ್ನು ಆ ಕಡೆ ಬಳಸ್ಬಿಟ್ಟಿದ್ದಾರೆ. ಬಳಸಿದ್ರಿಂದ ಈ ಕರ್ನಾಟಕದಲ್ಲಿ ಪರಿಷ್ಠ ಜಾತಿ ಜನಾಂಗದವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇವತ್ತು ಅವರಿಗೆ ಸಿಗ್ತಾ ಇಲ್ಲ. 10 ತಿಂಗಳಾದರೂ ಕ್ಷೇತ್ರದಲ್ಲಿ ಒಂದೇ ಒಂದು ಕಾಲೋನಿಗೆ ಒಂದು ರಸ್ತೆ ಮಾಡಿಲ್ಲ, ಒಂದೇ ಒಂದು ಬಡ ಜನರಿಗೆ ಸೌಕರ್ಯಗಳು, ಮೂಲಭೂತ ಸೌಲಭ್ಯಗಳು ಸಿಗಲಿಲ್ಲ. ಆದ್ದರಿಂದ ಇಂಥ ಗ್ಯಾರಂಟಿಗಳನ್ನ ಕೊಟ್ಟಿದ್ದರಿಂದ ಜನರಿಗೆ ಅನುಕೂಲ ಆಗಿದೆ ಅಂತ ಹೇಳ್ಕೊಬೋದೇ ಬಿಟ್ಟರೆ, ಪ್ರಚಾರ ಗಿಡಿಸ್ಕೊಳ್ಳೋದು ಬಿಟ್ಟರೆ ನಿಜವಾಗೂ ಅದರ ಅಂತರಾಳದಲ್ಲಿ ಖಂಡಿತ ಅವರಿಗೆ ಉಪಕಾರ ಆಗಿಲ್ಲ. ಈ ರೀತಿಯಲ್ಲಿ ಬೆಲೆ ಏರಿಕೆಗಳನ್ನು ಕೂಡ ಭಾಳಷ್ಟು ಮಾಡಿ ಜನರಿಗೆ ತೊಂದರೆ ಆಗಿದೆ. ಹಾಗಾಗಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಸ್ವತಂತ್ರ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕಾರ್ಮಿಕ ಮಂತ್ರಿ ಆದಾಗ ಅವರ ಆಲೋಚನೆಗಳನ್ನು, ಅವರ ಸಿದ್ಧಾಂತವನ್ನು, ಅವರ ಕೊಟ್ಟಂಥ ಕಾರ್ಯಕ್ರಮವನ್ನು ಅವತ್ತಿನ ಸರ್ಕಾರ ಈಡೇರಿಸಲಿಕ್ಕೆ ಹಿಂದೆ ಕೊಡಿದಾಗ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ತಮ್ಮ ಸಚಿವ ಸ್ಥಾನಕ್ಕೆ ಕೊಡ್ತಾರೆ, ತಮಗೆ ಗೊತ್ತಿದೆ. ಆ ನಂತರ ಅಂಬೇಡ್ಕರ್ ಅವರನ್ನ ಸೋಲಿಸಲಿಕ್ಕೆ ಪ್ರಯತ್ನಪಟ್ಟು ಸೋಲಿಸ್ತಾರೆ. ಆದ್ದರಿಂದ ಪರಿಷ್ಠ ಜಾತಿ ಜನಾಂಗದವರಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಈ ಕಾಂಗ್ರೆಸ್ ಮೋಸನೆ ಮಾಡ್ತಾ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ಆಮೇಲೆ 1956ರಲ್ಲಿ ಅಂಬೇಡ್ಕರ್ ಅವರು ದೈವದೀನರಾದ ಸಂದರ್ಭದಲ್ಲಿ ನೀವು ನೋಡಿದ್ದೇವೆ, ರಾಷ್ಟ್ರಮಟ್ಟದ ಎಲ್ಲ ನಾಯಕರು ಯಾರೇ ಮೃತಪಟ್ಟಾಗ ದೆಹಲಿಯಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಸ್ಮಶಾನವನ್ನು ಮಾಡಿದ್ದಾರೆ. ಅಲ್ಲಿ ಈ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರನ್ನ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವತ್ತಿನ ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಅವರ ಶವ ಸಂಸ್ಕಾರಕ್ಕೆ ಪ್ರಯತ್ನ ಪಡ್ತಾರೆ, ಅಲ್ಲಿ ಜಾಗನ ಕೊಡಲ್ಲ. ಆಗ ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಅವರ ಶವನ ಮಹಾರಾಷ್ಟ್ರಕ್ಕೆ ತೊಗೊಂಡು ಹೋಗ್ತಾರೆ. ಮಹಾರಾಷ್ಟ್ರಕ್ಕೆ ತೊಗೊಂಡು ಹೋಗುವಾಗ ಅವತ್ತು ಯಾವುದೇ ರಾಷ್ಟ್ರ ನಾಯಕರನ್ನ ಶವವನ್ನು ಬೇರೆ ಕಡೆ ಒಯ್ಯುವಾಗ ಸೈನ್ಯ ರಕ್ಷಣಾ ಇಲಾಖೆಯ ವಿಮಾನವನ್ನು ತಂದು ಸರ್ಕಾರ ಅವರಿಗೆ ಎಲ್ಲ ರೀತಿಯ ಗೌರವವನ್ನು ಕೊಟ್ಟು ಕಳಿಸ್ಕೊಡ್ತಾರೆ. ಆದರೆ ಅವತ್ತು ಆ ವಿಮಾನ ಕೂಡ ಸಿಗೋದಿಲ್ಲ. ಜಗಜೀವನ್ ಅವರು ಹಣಕಾಸಿಗೆ ಒದ್ದಾಡಿ ಅವತ್ತು ಬರೀ 2,500 ರೂಪಾಯಿ ಅಂಬೇಡ್ಕರ್ ಹತ್ರ ಇರುತ್ತೆ. ಆ ಹಣದಿಂದ ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಹಣವನ್ನು ಕ್ರೋಢೀಕರಿಸ್ಕೊಂಡು ಮಹಾರಾಷ್ಟ್ರಕ್ಕೆ ಶವ ಸಂಸ್ಕಾರ ಮಾಡ್ತಾರೆ. ಈ ಸರಿ ನಾವು ಅಲ್ಲಿ ನೋಡ್ಲಿಕ್ಕೆ ಕೂಡ ಹೋಗಿದ್ದೀವಿ. ಅಂದಾಗ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆದುಕೊಟ್ಟಂಥ ಅಂಬೇಡ್ಕರ್ ಅವರಿಗೆ ಇವರು ಒಂದು ಶವ ಸಂಸ್ಕಾರಕ್ಕೂ ಅವಕಾಶ ಮಾಡಕೊಡದೆ ಈ ಪರಿಷ್ಠ ಜಾತಿ ಜನಾಂಗದವರಿಗೆ ಒಂದು ರೀತಿಯಲ್ಲಿ ಇವರು ಮೋಸ ಮಾಡಿದ್ರು ಅನ್ನೋದು ನಮ್ಮೆಲ್ಲರ ಆಲೋಚನೆ. ಆ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಅಪ್ಪನೆಟ್ಟ ಆಗಮನ ಅಂತ ನಾವು ಕೊನೆ ತನಕ ಪ್ರದಕ್ಷಿಣೆ ಹಾಕಿ ಬರಲ್ಲ. ಆದ್ದರಿಂದ ಇವತ್ತೇನು ಪರಿಷ್ಠ ಜಾತಿ ಜನಾಂಗದ ಅವರು ಭಾಳಷ್ಟು ಜನ ವಿದ್ಯಾವಂತರಾಗಿದ್ದಾರೆ, ಸಮಾಜದ ಅರಿವಿದೆ, ಸಮಾಜ ಆಗೋಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಬಂದಿದೆ. ಆದ್ದರಿಂದ ಇವತ್ತು ನಾವು ಯಾರು ಈ ಲೋಕಸಭೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಹೋಲಿಕೆ ನೋಡಿದಾಗ ನಾವು ರಾಘವೇಂದ್ರ ಅವರನ್ನ ಯಾಕೆ ನಿಲ್ಲಿಸಬಾರ್ದು ಅಂತೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಕಾರಣ ರಾಘವೇಂದ್ರ ಅವರು ಈ ಹಿಂದೆ MP ಆಗಿ ಕೆಲಸ ಮಾಡಿದ್ದಾರೆ, ತಮಗೆ ಗೊತ್ತಿದೆ. ಅವರು MP ಆದಾಗ ಅಭಿವೃದ್ಧಿ ಕೆಲಸಗಳನ್ನು ಭಾಳಷ್ಟು ಮಾಡಿದರು. BJP ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಮ್ಮ ಹಿಂದಿನ ನಿಕಟಪೂರ್ವ ಶಾಸಕರು ಹಾಗೂ ಮಂತ್ರಿಗಳಾದ ಹಾಲಪ್ಪನವರು ಕೂಡ
ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. MP ಅವರು ಶಿವಮೊಗ್ಗ ಜಿಲ್ಲೆಯ ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ. ಸುಮಾರು ಅಂದಾಜು 22,000 ಕೋಟಿಗಿಂತ ಹೆಚ್ಚಿನ ಹಣವನ್ನು ಅನುದಾನವನ್ನು ಸರ್ಕಾರ ತಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಆ ಅಭಿವೃದ್ಧಿಯಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಹಲವಾರು ಕೆಲಸಗಳಿವೆ. ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ರೈಲ್ವೆ ನಿಲ್ದಾಣಗಳಿರ್ಬೋದು. ಈಗ ರೈಲ್ವೆ ನಿಲ್ದಾಣ ಅಂತ ಏನು ಬರುತ್ತೆ, ನನಗೆ 10 ವರ್ಷದ ಹಿಂದೆ ಶಿವಮೊಗ್ಗಕ್ಕೆ ಕೇವಲ 8 ಟ್ರೈನ್ಗಳು ಬರ್ತಾಯಿದ್ವು. ಆದರೆ ಇವತ್ತು ಶಿವಮೊಗ್ಗಕ್ಕೆ 28 ಟ್ರೈನ್ಗಳು ಬರ್ತಾಯಿದೆ. ಮತ್ತು ಬ್ರಾಡ್ಗೇಜ್ ಮಾಡಿ ನಮ್ಮ ತಾಲೂಕುವರೆಗೂ ಪ್ರತಿದಿನ 5 ಟ್ರೈನು ಬಂದು ಹೋಗ್ತಾ ಇದೆ. ಇದರಿಂದ ಜನರಿಗೆ ಸೌಕರ್ಯಗಳು ಸಿಕ್ಕಿದೆ, ಸಂಪರ್ಕದ ವ್ಯವಸ್ಥೆ ಚೆನ್ನಾಗಾಗಿದೆ. ಹಾಗೆ ಶಿವಮೊಗ್ಗದಿಂದ ಕುಂಚಿಯ ಮಧ್ಯೆ ರೈಲ್ವೆ ಟರ್ಮಿನಲ್ ಮಾಡಿ ಹೊಸ ರೈಲ್ವೆ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಆ ಯೋಜನೆಯಿಂದ ಭಾಳಷ್ಟು ಸಂಪರ್ಕದ ವ್ಯವಸ್ಥೆ ಹೆಚ್ಚಾಗಿದೆ. ನಿಮಗೆಲ್ಲ ಗೊತ್ತಿದೆ. ಈಗ ಕುಂಚಿಯ ಉದ್ದ ಶಿಕಾರಿಪುರ, ರಾಣಿಬೆನ್ನೂರು, ಹುಬ್ಬಳ್ಳಿ ಮುಖಾಂತರ ನಮಗೆ ಮಹಾರಾಷ್ಟ್ರ ಆ ಕಡೆ ಹೋಗಲಿಕ್ಕೆ ಹೈವೇಗೆ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸೇರಲಿಕ್ಕೆ ರೈಲ್ವೆಯಿಂದ ಭಾಳಷ್ಟು ಅನುಕೂಲ ಆಗಿದೆ. ಇಂಥ ಒಳ್ಳೆಯ ದೊಡ್ಡ ಕೆಲಸಗಳನ್ನು MP ಅವರು ಮಾಡಿದ್ದಾರೆ. ಈ ಹಿಂದೂ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ. ನಿಮಗೆ ಭಾಳ ವರ್ಷದಿಂದ ನಾನು ಜಿಲ್ಲಾ ಪಂಚಾಯತಿಯ ಸದಸ್ಯನಾದ ಕಾಲದಲ್ಲಿ ಕಂಬಿ ಬ್ಯಾಕ್ಗ್ರೌಂಡಲ್ಲಿ ನೀವು ನೋಡಿದಿರಿ. ಆ ಲಾಂಚಲ್ಲಿ ನಾವು ದಾಟುವಾಗ ಭಾಳಷ್ಟು ಕಷ್ಟ ಇತ್ತು ಜನರಿಗೆ. ಅಂಥದ್ದಕ್ಕೆ 450 ಕೋಟಿ ರೂಪಾಯಿಗಳಲ್ಲಿ ಸ್ಯಾಂಕ್ಷನ್ ಮಾಡಿ ಸೇತುವೆ ಆಗ್ತಾಯಿದೆ. ಸೇತುವೆ ಪೂರ್ಣ ಆಗ್ತಿತ್ತು. ಈ ಸ್ವಲ್ಪ ನೀರಿನ ಮಟ್ಟ ಕಡಿಮೆ ಆಗಿದ್ದರಿಂದ ರೈಲ್ವೆ ಸೇತುವೆ ಪ್ರಗತಿಯಲ್ಲಿ ನಿಧಾನ ಆಗ್ತಾಯಿದೆ, ಆಗುತ್ತೆ. ಹಾಗಾಗಿ ಅಂಥ ಕೆಲಸ ಕೂಡ ರಾಘವೇಂದ್ರ ಅವರು ಮಾಡಿದ್ದಾರೆ. ಹೀಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಹೊಸಮಕ್ಕಿಯಲ್ಲಿ ಲಾಂಚ್ ಇತ್ತು, ಹೊಸಮಕ್ಕಿಯಲ್ಲಿ ಕೂಡ ನಮ್ಮ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಸಾಗರ ಕೇಂದ್ರ ಸ್ಥಾನ ಆಗುತ್ತೆ. ಕೊಲ್ಲೂರು ಮತ್ತು ದಕ್ಷಿಣ ಕನ್ನಡಕ್ಕೆ ಹೋಗಲಿಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನು ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನ ಮಾಡಿ ಚತುರ್ಪಥ ರಸ್ತೆಯನ್ನು ಮಾಡಿ ನಮಗೆ ರಸ್ತೆ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಎಲ್ಲ ಕೆಲಸಗಳು ನಮಗೆ ಅಭಿವೃದ್ಧಿ ಕೆಲಸಗಳನ್ನ ನಾವು ಕಣ್ಣಿಂದ ನೋಡ್ತಾ ಇದ್ದೇವೆ. ನಮ್ಮ ಅಕ್ಕ ತಂಗಿಯರಿಗೆ ನಾವೇನು ಗೌರವ ಕೊಡ್ತೇವೋ ಅದೇ ಥರ ಹೆಚ್ಚಿನ ಗೌರವ ಕೊಡ್ತೇವೆ. ಕಾರಣ ಅವರು ಕೂಡ ಒಂದು ದೊಡ್ಡ ಮನೆತನದವರು, ರಾಜ್ಕುಮಾರ್ ಅಂತ ಒಬ್ಬ ಮೇಲ್ನಟನ ಸೊಸೆಯಾಗಿ, ಮತ್ತು ಬಂಗಾರಪ್ಪರಂಥ ಒಬ್ಬ ಈ ದೇಶ ಈ ರಾಜ್ಯ ಕಂಡಂಥ ಒಬ್ಬ ಮಾಸ್ ಲೀಡರ್ ಅವರ ಮಗಳಾಗಿ ಗೀತಕ್ಕ ಅವರು ಒಬ್ಬ ಒಳ್ಳೆಯ ಮಹಿಳೆ. ಆದರೆ ಅವರು ಲೋಕಸಭಾ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗಿದ್ದಾರೆ. ಪಾಪ ಅವ್ರ ಬಗ್ಗೆ ನಮ್ಗೆ ಕನಿಕರ ಬರುತ್ತೆ. ಕಾರಣ ಏನಂದರೆ ಅವರು ಒಬ್ಬ ಉತ್ತಮ ಆಗಿರಬೇಕಾದವರು. ಅವರಿಗೆ ಸಾರ್ವಜನಿಕ ಕ್ಷೇತ್ರ ಗೊತ್ತಿಲ್ಲ. ಅದರಿಂದ ತಂದೆ ಮಾಡಿದ ಕೆಲಸದ ಮೇಲೆ ನನಗೆ ಗೆಲ್ಲಿಸಿ ಅಂತ ಕೇಳೋದಾದರೆ, ತಂದೆ ಮಾಡಿದ ಕೆಲಸಗಳು ಜನರಿಗೆ ಗೊತ್ತಿದೆ. ಆ ಕಾಲದಲ್ಲಿ ತಂದೆಗೆ ಏನು ಗೌರವ ಕೊಡಬೇಕು, ಅವ್ರು ಎಲ್ಲಿ ಗೆಲ್ಲಿಸಬೇಕು ಅಲ್ಲಿ ಜನ ಗೆಲ್ಲಿಸಿದ್ದಾರೆ, ಅವ್ರು ಗೌರವಿಸಿದ್ದಾರೆ. ಅದನ್ನ ಈ ರಾಜ್ಯ ಕಂಡಂಥ ಮಹಾನ್ ನಾಯಕರ ಬಂಗಾರಪ್ಪನವರು. ಆದ್ದರಿಂದ ಆದರೆ ಇವತ್ತು ಗೀತಕ್ಕಂಥವರಿಗೆ ಕಷ್ಟ ಆಗುತ್ತೆ. ಪಾಪ ಅವರು ಲೋಕಸಭಾ ಸದಸ್ಯರಾಗಿ ಅದನ್ನು ನಿರ್ವಹಿಸಲಿಕ್ಕೆ ಅವರಿಗೆ ಭಾಳ ಕಷ್ಟ ಆಗ್ಬೋದು. ಕಾರಣ ಅವರು ಯಾವುದೇ ಥರದ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಲಿಲ್ಲ, ಅದರ ಅನುಭವ ಕೂಡ ಅವರಿಗಿಲ್ಲ. ಅದರಿಂದ ಅದೇ ರಾಘಣ್ಣ ಅವರು ಪುರಸಭೆ ಸದಸ್ಯರಾಗಿದ್ದರು, ಆಮೇಲೆ 2 ಬಾರಿ ಲೋಕಸಭಾ ಸದಸ್ಯರಾದರು. ಇವೆಲ್ಲ ಅನುಭವ ಇದೆ. ಆ ಅನುಭವದ ಆಧಾರದ ಮೇಲೆ ಅವರು ಈ ಲೋಕಸಭಾ ಸದಸ್ಯತ್ವವನ್ನು ಅವರು ನಿಭಾಯಿಸಬೇಕು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ AT ನಾಗರತ್ನ ಮಾತನಾಡಿ, ದೇಶನ ವಿಶ್ವಗುರುವಾಗಿ ನಮ್ಮ ದೇಶವನ್ನು ನೋಡ್ತಾ ಇದ್ದಾರೆ. ಅಂತ ಒಂದು ಈ ದೇಶಕ್ಕೆ ನಾವು ಗೌರವ ಸಲ್ಲಿಸಬೇಕಾದ್ರೆ ನಮ್ಮ ಅಭ್ಯರ್ಥಿ ರಾಘವೇಂದ್ರ ಅವರು ನಾವು ಗೆಲ್ಲಿಸೋದರ ಮೂಲಕ ನಮ್ಮ ದೇಶಕ್ಕೆ ನಾವು ಒಂದು ಸದೃಢ ನಾಯಕತ್ವವನ್ನು ಕೊಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ರಾಘವೇಂದ್ರ ಅವರನ್ನು ನಾವು ನಮ್ಮ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಒಂದು ಮನವರಿಕೆ ಮಾಡಿ ಅವರಿಗೆ ಹೆಚ್ಚು ಮತವನ್ನು ಕೊಡುವುದರ ಮೂಲಕ ಅವರನ್ನು ಈ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಮಾಡುವ ಒಂದು ಕನಸಿದೆ. ಹಾಗಾಗಿ ನಾವು ಈ ನಮ್ಮ ಒಂದು ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಒಂದು ಅವರ ಪರವಾಗಿ ಎಲ್ಲರಿದ್ದಾರೆ ಅವರಿಗೆ ಹೋಗಿ ನಾವು ರಾಘವೇಂದ್ರ ಅವರಿಗೆ ಮತ ಕೊಡುವುದರ ಮೂಲಕ ಈ ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡಿ ಅಂತ ನಾವು ಎಲ್ಲ ಕಡೆಗೂ ಹೋಗಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ 4 ದಿನಗಳಲ್ಲಿ ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ರಾಘವೇಂದ್ರ ಅವ್ರನ್ನ ನಾವು ಯಾಕೆ ಗೆಲ್ಲಿಸಬೇಕಂದ್ರೆ ಅವರು ಈ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ. ಸಣ್ಣ ಸಣ್ಣ ರಸ್ತೆಗಳಿಂದ ಹಿಡಿದು ಇವತ್ತು ವಿಮಾನ ನಿಲ್ದಾಣ ಅಂತ ಒಂದು ದೊಡ್ಡ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜೊತೆಗೆ ಇದೇ ಸಾಗರದಲ್ಲಿ ಸಿಗಂದೂರು ಸೇತುವೆ ಅಂತ ಒಂದು 450 ಕೋಟಿ ಕೊಟ್ಟು ಒಂದು ಈ ದೇಶಕ್ಕೆ ಮಾದರಿಯಾದ ಒಂದು ಸೇತುವೆಯನ್ನು ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ರೇವಪ್ಪ ಹೊಸಕೊಪ್ಪ ಹಾಜರಿದ್ದರು. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.